ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಈ ವಿಶೇಷವಾದಂತಹ ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ, ನಿಮ್ಮೊಟ್ಟಿಗೆ ಕೆಲವು ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ನನಗೆ ಕೊಟ್ಟಂತಹ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಮ್ಮ ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ನಾವೆಲ್ಲರೂ ಇದುವರೆಗೂ ಬದುಕಿರುವಂಥದ್ದು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಮಹಾಕೃಪೆಯಿಂದಲೇ. ನಾವು ಆರಾಧಿಸುವಂತಹ ದೇವರು ತನ್ನ ಅತ್ಯಧಿಕವಾದ ಕೃಪೆಯನ್ನು ನಮ್ಮ ಬದುಕಿನಲ್ಲಿ ತೋರಿಸಿ ನಮ್ಮೆಲ್ಲರನ್ನೂ ಕಾಪಾಡುತ್ತಾ, ಸಂರಕ್ಷಿಸುತ್ತಾ, ಭದ್ರಪಡಿಸುತ್ತಾ ಬಂದಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರ ಅಮೂಲ್ಯವಾದಂತಹ ವಚನಗಳನ್ನು ಧ್ಯಾನಿಸೋಣ. ಪ್ರಾರ್ಥನಾ ಪೂರ್ವಕವಾಗಿ ದೇವರ ಅಮೂಲ್ಯವಾದಂತಹ ಮಾತುಗಳನ್ನು ಕೇಳಿಸ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿರಿ, ಎಲ್ಲಿಯೂ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ವೀಕ್ಷಿಸುವಂತಹ ಸಂದರ್ಭದಲ್ಲಿ ಒಂದು ನೋಟ್ ಪುಸ್ತಕ ಮತ್ತೊಂದು ಪೆನ್ ತೆಗೆದಿಟ್ಕೊಳ್ರಿ. ನಾನು ಹೇಳುವಂಥ ಅನೇಕ ವಿಷಯಗಳನ್ನು ಬರೆದಿಟ್ಕೊಳ್ರಿ. ಪರಿಶುದ್ಧಾತ್ಮ ನಿಮ್ಮೊಟ್ಟಿಗೆ ಮಾತಾಡುವಂತಹ ಅನೇಕ ಸಂಗತಿಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ನಿಮ್ಮ ಭವಿಷ್ಯತ್ತಿಗೂ ಮುಂದಿನ ನಿಮ್ಮ ಸಂತತಿಗೂ ಅದು ಪ್ರಯೋಜನಕರವಾಗಿರುತ್ತೆ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು ಜೀವ ಸ್ವರೂಪನಾಗಿರುವಂತಹ ಪರಲೋಕದ ತಂದೆಯ ದೇವರೇ, ಪರಲೋಕದ ದೇವರಾಗಿರುವಂತಹ ನಿನ್ನ ಅಮೂಲ್ಯವಾದ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ, ಆಲಿಸುವುದಕ್ಕಾಗಿ ನಾವು ಸೇರಿ ಬಂದಿರುವಾಗ ನಮ್ಮ ಕೂಡ ನೀನು ಮಾತನಾಡು. ನಮ್ಮ ಆತ್ಮೀಕ ಬದುಕಿನಲ್ಲಿ ಸ್ವಸ್ಥತೆಯನ್ನುಂಟು ಮಾಡು. ಅವಶ್ಯಕತೆಗಳೆಲ್ಲವನ್ನು ಪೂರೈಸು. ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಈ ವಚನದ ಮೂಲಕವಾಗಿ ಉತ್ತರವನ್ನು ಅನುಗ್ರಹಿಸು, ಆಶೀರ್ವಾದ ಮಾಡು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತಿನ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 8ನೇ ವಚನವನ್ನ ಓದ್ಕೊಳ್ಳೋಣ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೈಬಲ್ನಲ್ಲಿ ಈ ಪ್ರಕಟಣೆಗಳು ಅನ್ನುವಂತಹ ಪುಸ್ತಕ ಕೊನೆಯ ಪುಸ್ತಕ. 66 ಪುಸ್ತಕಗಳಲ್ಲಿ ಇದು ಕೊನೆಯ ಪುಸ್ತಕ. ಇದು ಅಪೊಸ್ತಲನಾಗಿರುವಂತಹ ಯೋಹಾನನಿಂದ ಪರಿಶುದ್ಧಾತ್ಮನು ಬರೆಸಿರುವಂತಹ ಪುಸ್ತಕ. ಕರ್ತನಾಗಿರುವ ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರಲ್ಲಿ ಈ ಯೋಹಾನನು ಪ್ರೀತಿಯ ಶಿಷ್ಯನು. ಯೇಸು ಕ್ರಿಸ್ತನ ಎದೆಗೆ ಯಾವಾಗಲೂ ಒರಗಿಕೊಂಡಿರ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಈ ಅಪೊಸ್ತಲನಾಗಿರುವಂತಹ ಯೋಹಾನನು. ಈತನು ಬೈಬಲ್ನಲ್ಲಿ ಒಟ್ಟು 5 ಪುಸ್ತಕಗಳನ್ನು ಬರೆದಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ 1ನೇ ಪತ್ರಿಕೆ, 2ನೇ ಪತ್ರಿಕೆ ಮತ್ತು 3ನೇ ಪತ್ರಿಕೆ, ಮತ್ತು ಯೋಹಾನನು ಬರೆದಂತಹ ಈ ಒಂದು ಪ್ರಕಟಣೆಗಳು ಅನ್ನುವಂತಹ ಪುಸ್ತಕ. ಈ ಪ್ರಕಟಣೆಗಳು ಅನ್ನುವಂತಹ ಪುಸ್ತಕ ಬಹಳ ಅದ್ಭುತವಾಗಿರುವಂತಹ ಪುಸ್ತಕ. ಈ ಯೋಹಾನನನ್ನ ಈ ಭೂಮಿಯ ಮೇಲೆಯೇ ಇಲ್ಲದಂತೆ ಮಾಡಬೇಕಂಥೇಳಿ ಅನೇಕ ಮಂದಿ ಆಗಿನ ಕಾಲದಲ್ಲಿದ್ದಂತಹ ಅಧಿಕಾರಿಗಳು ಮತ್ತು ಕ್ರೈಸ್ತ ವಿರೋಧಿಗಳು ಪ್ರಯತ್ನ ಮಾಡಿದರು. ಆದರೆ ಯಾವ ಪ್ರಯತ್ನವೂ ಸಹ ಯೋಹಾನನನ್ನು ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಕಾರಣ ಯೋಹಾನನ ಪಕ್ಷದಲ್ಲಿ ದೇವರೇ ಇದ್ದಾರೆ. ಇವತ್ತು ನಿನ್ನನ್ನು ಸಹ ಇಲ್ಲದಂತೆ ಮಾಡಬೇಕಂತ ಯಾರಾದರೂ ಆಲೋಚನೆ ಮಾಡಿದರೆ ಯಾರಿಂದಲೂ ಸಾಧ್ಯವಿಲ್ಲ. ಕಾರಣ ನಿನ್ನ ಪಕ್ಷದಲ್ಲಿ ಯೇಸು ಕ್ರಿಸ್ತನು ಇದ್ದಾರೆ. ಈ ಪ್ರಯತ್ನಗಳಲ್ಲಿ ಒಂದು ಪ್ರಯತ್ನ, ಯೋಹಾನನನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿದರು ಎಂಬುದಾಗಿ ಕೆಲವು ಮಂದಿ ಪಂಡಿತರು ಹೇಳ್ತಾರೆ. ಆ ಕುದಿಯುವ ಎಣ್ಣೆಯಲ್ಲಿ ಹಾಕಿದರೂ ಸಹ ಯೋಹಾನನಿಗೆ ಯಾವ ಹಾನಿಯೂ ಆಗದಂತೆ ದೇವರು ಯೋಹಾನನ ಕೂಡ ಇದ್ದು ಕಾಪಾಡಿದರು. ಆಗ ಎಲ್ಲರೂ ಸೇರಿ ಒಂದು ಆಲೋಚನೆ ಮಾಡಿದರು. ಅಧಿಕಾರಿಗಳು ಅನೇಕರು ಏನಂತ ಆಲೋಚನೆ ಮಾಡಿದ್ರು ಅಂದರೆ, ಈತನನ್ನು ಪದ್ಮೋಸ್ ದ್ವೀಪದಲ್ಲಿ ತೆಗೆದುಕೊಂಡು ಹೋಗಿ ಹಾಕೋಣ, ಅಲ್ಲಿ ಹಾಕಿದರೆ ಆಹಾರ ನೀರು ಇಲ್ಲದೆ ಈತನು ಸತ್ತು ಹೋಗ್ತಾನೆ ಅಂತೇಳಿ ಯೋಚನೆ ಮಾಡಿ ಅಲ್ಲಿ ತೆಗೆದುಕೊಂಡು ಹೋಗಿ ಹಾಕಿದರು. ಆ ಸಮಯದಲ್ಲಿಯೇ ಪರಿಶುದ್ಧಾತ್ಮನಾಗಿರುವಂತಹ ದೇವರು ಯೋಹಾನನಿಗೆ ಪ್ರತ್ಯಕ್ಷನಾಗಿ ಬೇಗನೆ ಸಂಭವಿಸಲಿರುವಂತಹ, ಮುಂದೆ ಜರುಗಲಿರುವಂತಹ ವಿಷಯಗಳನ್ನು ಬಹಳ ಅದ್ಭುತವಾಗಿ ವಿವರಿಸಿ ಒಂದು ಪುಸ್ತಕವಾಗಿ ಯೋಹಾನನ ಕೈಯಿಂದ ದೇವರು ಬರೆಸಿದ್ರು. ಅದೇ ಈ ಯೋಹಾನನು ಬರೆದಂತಹ ಪ್ರಕಟಣೆಗಳು ಅನ್ನುವಂತಹ ಪುಸ್ತಕ. ಈ ಪ್ರಕಟಣೆಗಳ ಪುಸ್ತಕದಲ್ಲಿ ಮುಂದೆ ಜರುಗಲಿರುವಂಥ ವಿಷಯಗಳನ್ನು, ಅತಿ ಬೇಗನೆ ಸಂಭವಿಸಲಿರುವಂತಹ ಸಂಗತಿಗಳನ್ನು
ಪರಿಶುದ್ಧಾತ್ಮನಾಗಿರುವ ದೇವರು ಬರೆಸಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಆರಾಧಿಸುವಂತಹ ದೇವರು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿಯೂ ಇರುವಂತಹ ದೇವರು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನೆ ಈ ಹೊತ್ತು ನಿರಂತರವೂ ಏಕರೀತಿಯಾಗಿ ಬದಲಾಗದೇ ಇರುವಂತಹ ದೇವರು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಯೋಹಾನನು ಆ ಪತ್ಮೋಸ್ ದ್ವೀಪದಲ್ಲಿ ಹಾಕಲ್ಪಟ್ಟಾಗ ದೇವರು ಅನುಗ್ರಹಿಸಿದಂಥ ಎಲ್ಲ ವಿಷಯಗಳನ್ನು ಬಹಳ ಅದ್ಭುತವಾಗಿ ಆತನ ಮನಸ್ಸಿನಲ್ಲಿಟ್ಟುಕೊಂಡು ಒಂದು ಪುಸ್ತಕವಾಗಿ ರಚಿಸುತ್ತಾನೆ. ಅದೇ ಈ ಪ್ರಕಟಣೆಗಳ ಪುಸ್ತಕ. ಇದರಲ್ಲಿ 22 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಮುಖ್ಯವಾಗಿ 2-3 ಅಧ್ಯಾಯಗಳನ್ನು ನಾವು ಗಮನಿಸುವಾಗ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ದೇವರು 7 ಸಭೆಗಳ ಕುರಿತು ಬರೆಸಿಟ್ಟಿದ್ದಾರೆ. ಯಾವ ಸಭೆಗಳು? ಎಫೆಸ ಅನ್ನುವಂತಹ ಸಭೆ, ಸ್ಮುರ್ನ ಅನ್ನುವಂತಹ ಸಭೆ, ಪೆರ್ಗಮ, ತುವತೈರ, ಸಾರ್ದಿಸ್, ಲವೋದಿಕಿಯ, ಫಿಲದೆಲ್ಫಿಯಾ ಅನ್ನುವಂತಹ 7 ಸಭೆಗಳ ಕುರಿತು ದೇವರು ಬರೆಸಿಟ್ಟಿದ್ದಾರೆ. ಚಿಕ್ಕ ಆಸಿಯಾದಲ್ಲಿದ್ದಂತಹ ಆ 7 ಸಭೆಗಳ ಕುರಿತು. ಇವಾಗಲೂ ಸಹ ಈ ಪಟ್ಟಣಗಳನ್ನು ಟರ್ಕಿ ದೇಶದಲ್ಲಿ ನಾವು ನೋಡುತ್ತೇವೆ. ಎಫೆಸ ಪಟ್ಟಣ, ಸ್ಮುರ್ನ ಪಟ್ಟಣ, ಹಾಗೆ ಪೆರ್ಗಮ ಪಟ್ಟಣ, ತುವತೈರ ಪಟ್ಟಣ, ಸಾರ್ದಿಸ್ ಅನ್ನುವಂಥ ಪಟ್ಟಣ, ಫಿಲದೆಲ್ಫಿಯಾ ಅನ್ನುವಂಥ ಪಟ್ಟಣ, ಲವೋದಿಕಿಯಾ ಅನ್ನುವಂಥ ಪಟ್ಟಣವನ್ನು ಇವತ್ತಿಗೂ ಸಹ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ಗಮನಿಸುವಾಗ ನಿಜವಾಗಿಯೂ ಬೈಬಲ್ನಲ್ಲಿರುವಂಥ ಎಲ್ಲ ವಿಷಯಗಳು ಸತ್ಯವಾಗಿರುವಂಥ ವಿಷಯಗಳು ಅಂತ ಹೇಳಿ ನಾವು ಗಮನಿಸಬೇಕು. ದೇವರಿಗೆ ಸ್ತೋತ್ರ. ಈ ಫಿಲದೆಲ್ಫಿಯಾ ಅನ್ನುವಂತಹ ಸಭೆಯ ಕುರಿತು ನಾವೀಗ ಓದ್ಕೊಂಡಿದ್ದೇವೆ. ನಾವು ಈಗ ಓದಿಕೊಂಡಂತಹ ವಚನ 3ನೇ ಅಧ್ಯಾಯದ 8ನೇ ವಚನ. ಇದು ಫಿಲದೆಲ್ಫಿಯಾ ಅನ್ನುವಂಥ ಪಟ್ಟಣದಲ್ಲಿರುವಂತಹ ಸಭೆಯೊಟ್ಟಿಗೆ ದೇವರು ಮಾತಾಡ್ತಾ ಇರುವಂತಹ ಸಂಗತಿಗಳು. ಈ ಸಭೆಯನ್ನು ನೋಡಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನಿನ್ನ ಶಕ್ತಿ ಸ್ವಲ್ಪವಾಗಿದ್ದರೂ ನೀನು ನನ್ನ ವಾಕ್ಯವನ್ನು ಪಾಲಿಸಿದ್ದರಿಂದ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು ಅಂಥೇಳಿ ಪರಿಶುದ್ಧಾತ್ಮನಾಗಿರುವಂತಹ ದೇವರು ಹೇಳ್ತಾ ಇದ್ದಾರೆ. ಯಾರೆಲ್ಲ ದೇವರ ವಾಕ್ಯವನ್ನು ಪಾಲಿಸುತ್ತಾರೋ, ಯಾರೆಲ್ಲ ಕರ್ತನಾಗಿರುವ ಯೇಸು ಕ್ರಿಸ್ತನ ವಚನವನ್ನು ಅನುಸರಿಸುತ್ತಾರೋ, ಯಾರೆಲ್ಲ ದೇವರ ವಾಕ್ಯವನ್ನು ಶ್ರದ್ಧಾಪೂರ್ವಕವಾಗಿ ಕಾಪಾಡಿಕೊಳ್ಳುವಂಥದ್ದು ಅಂದರೆ ಪಾಲಿಸುವಂಥದ್ದು ಅಂತೇಳಿ, ಹಾಗೆ ಪಾಲಿಸುತ್ತಾರೋ ಅಂಥವರಿಗೆ ದೇವರೊಂದು ಬಾಗಿಲನ್ನು ತೆರೆದಿಟ್ಟಿದ್ದಾರಂತೆ. ಆ ಬಾಗಿಲನ್ನು ಯಾರಿಂದಲೂ ಯಾವುದರಿಂದಲೂ ಸಹ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮಾತನ್ನು ಕೇಳಿಸ್ಕೊಳ್ತಾ ಇರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯೇ, ಕರ್ತನಾಗಿರುವ ಯೇಸು ಕ್ರಿಸ್ತನ ವಚನವನ್ನು ನೀನು ನಿಜವಾಗಿಯೂ ಪಾಲಿಸುತ್ತಾ ಇದ್ದರೆ, ಕರ್ತನಾಗಿರುವ ಯೇಸು ಕ್ರಿಸ್ತನ ಮಾತನ್ನು ನೀನು ಕಾಪಾಡಿಕೊಳ್ಳುತ್ತಾ ಇದ್ದರೆ, ಯೇಸುವಿನ ಮಾತನ್ನು ನೀನು ವಿನಯಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಅನುಸರಿಸಿ ನಡೆದುಕೊಳ್ಳುತ್ತಾನೇ ಇದ್ದರೆ, ಖಂಡಿತವಾಗಿ ದೇವರು ನಿನ್ನ ವಿಷಯದಲ್ಲಿ ಒಂದು ಅದ್ಭುತವಾದ ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಆ ಬಾಗಿಲನ್ನು ಯಾರಿಂದಲೂ ಸಹ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈ ಫಿಲದೆಲ್ಫಿಯಾ ಅನ್ನುವಂತಹ ಸಭೆಗಿದ್ದಂತಹ ಶಕ್ತಿ ಸ್ವಲ್ಪವೇ. ಸ್ವಲ್ಪ ಶಕ್ತಿ ಇದ್ದರೂ ದೇವರ ವಾಕ್ಯವನ್ನು ಬಹಳ ಅದ್ಭುತವಾಗಿ ಪಾಲಿಸುತ್ತಾ ಇತ್ತು, ಬಹಳ ಅದ್ಭುತವಾಗಿ ಅನುಸರಿಸ್ತಾ ಇತ್ತು. ಎಷ್ಟೋ ಜನರು ಹೇಳ್ತಾರೆ, ದೇವರ ವಾಕ್ಯವನ್ನು ನಮ್ಮ ಕೈಲಿ ಅನುಸರಿಸಿ ನಡ್ಕೊಳ್ಳೋಕ್ಕಾಗಲ್ಲಪ್ಪ, ದೇವರ ವಿಧಿಗಳನ್ನು ಅನುಸರಣೆ ಮಾಡಲಿಕ್ಕಾಗಲ್ಲ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೀಲಿಕ್ಕಾಗಲ್ಲ, ಅದಕ್ಕೆ ಬಹಳ ಭಕ್ತಿ ಬೇಕು, ಬಹಳ ಶಕ್ತಿ ಬೇಕು, ಬಹಳ ಶ್ರದ್ಧೆ ಬೇಕಂತೆಲ್ಲ ಹೇಳ್ತಿರ್ತಾರೆ. ಆದರೆ ಫಿಲದೆಲ್ಫಿಯಾ ಸಭೆಗಿದ್ದಂಥ ಶಕ್ತಿ ಸ್ವಲ್ಪವೇ, ಇವರಿಗಿದ್ದಂತಹ ಬಲವು ಸ್ವಲ್ಪವೇ, ಆದರೂ ದೇವರ ವಾಕ್ಯವನ್ನು ಅನುಸರಿಸುತ್ತಾ ಇತ್ತು. ಇವತ್ತು ನೀನು ಸಹ ನಿನಗಿರುವಂಥ ಸ್ವಲ್ಪ ಬಲವನ್ನೇ ಉಪಯೋಗಿಸಿ, ನಿನಗಿರುವಂಥ ಸ್ವಲ್ಪ ಶಕ್ತಿಯನ್ನೇ ಉಪಯೋಗಿಸಿ, ದೇವರು ನಿನಗೆ ಕೊಟ್ಟಿರುವಂಥ ಅವಕಾಶವನ್ನು ಉಪಯೋಗಿಸಿ ಕರ್ತನ ವಿಧಿಗಳನ್ನು ಅನುಸರಿಸಿ ನಡೆಯುವುದೇ ಆದರೆ, ಕರ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಆದರೆ, ದೇವರ ವಾಕ್ಯವನ್ನು ಪಾಲಿಸುವುದೇ ಆದರೆ, ಖಂಡಿತವಾಗಿ ದೇವರು ನಿನಗೋಸ್ಕರ ಅದ್ಭುತವಾದ ದ್ವಾರವನ್ನು ತೆರೆದುಕೊಡಲಿಕ್ಕೆ ಸಿದ್ಧನಾಗಿದ್ದಾರೆ, ಅದ್ಭುತವಾದ ಬಾಗಿಲನ್ನು ತೆರೆದುಕೊಡಲಿಕ್ಕೆ ಸಿದ್ಧನಾಗಿದ್ದಾರೆ. ನಿನಗನ್ಸುತ್ತಲ್ವಾ, ಎಲ್ಲ ದಾರಿಗಳು ನನಗಾಗಿ ಮುಚ್ಚಲ್ಪಟ್ಟಿವೆ, ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿವೆ, ಇನ್ನು ನಾನು ಎಲ್ಲಿಂದ ಹೊರಗಡೆ ಬರಲಿ ಪರಿಸ್ಥಿತಿಗಳಿಂದ, ಇನ್ನು ನಾನು ಹೇಗೆ ಮುಂದಕ್ಕೆ ಬರಲಿ, ಇನ್ನು ನಾನು ಹೇಗೆ ಮೇಲಕ್ಕೆ ಬರಲಿ, ಇನ್ನು ನಾನು ಹೇಗೆ ಉನ್ನತ ಸ್ಥಾನಕ್ಕೆ ಬರಲಿ ಅಂತೇಳಿ ನಿನಗೆ ಅನಿಸುತ್ತಲ್ವಾ? ಚಿಂತಿಸಬೇಡ. ದೇವರು ನಿನಗೋಸ್ಕರ ಅದ್ಭುತವಾದ ಬಾಗಿಲುಗಳನ್ನು ತೆರೆಯಲಿಕ್ಕೆ ಸಿದ್ಧನಾಗಿದ್ದಾರೆ. ದೇವರು ನಿನಗೋಸ್ಕರ ಅದ್ಭುತವಾದ ಡೋರ್ಸನ್ನು ಓಪನ್ ಮಾಡಲಿಕ್ಕೆ ಸಿದ್ಧನಾಗಿದ್ದಾರೆ. ಒಳ್ಳೆಯ ಅವಕಾಶಗಳನ್ನು ಯೇಸು ಕ್ರಿಸ್ತ ನಿನಗಾಗಿ ಕಲ್ಪಿಸಲಿಕ್ಕೆ ಸಿದ್ಧನಾಗಿದ್ದಾರೆ. ಆದರೆ ನೀನು ದೇವರ ವಾಕ್ಯವನ್ನು ಅನುಸರಿಸು. ಬೈಬಲ್ ಹೇಳುತ್ತೆ, ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಇರುತ್ತೆ ಅಂತೇಳಿ. ಬೈಬಲ್ನಲ್ಲಿ
ಕೋರೆಷ ಅಂತೇಳಿ ಒಬ್ಬ ರಾಜನಿದ್ದಾನೆ. ಆ ರಾಜನೊಟ್ಟಿಗೆ ದೇವರೊಂದು ಮಾತು ಹೇಳ್ತಾರೆ. ಏನು ಮಾತು ಹೇಳ್ತಾರೆ ಅಂದರೆ, ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಚನವನ್ನು ಓದ್ಕೊಳ್ಳೋಣ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ಕೋರೆಷನೇ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡ್ತೇನೆ, ಮಾರ್ಗಗಳನ್ನು ಸರಿ ಮಾಡ್ತೇನೆ, ಕಬ್ಬಿಣದ ಅಗುಳಿಗಳನ್ನು ಮುರಿದು ಹಾಕ್ತೇನೆ, ತಾಮ್ರದ ಕದಗಳನ್ನು ಒಡೆದು ಹಾಕ್ತೇನೆ ಅಂಥೇಳಿ ದೇವರು ಮಾತಾಡ್ತಾ ಇದ್ದಾರೆ. ವೈರಿಯಾಗಿರುವಂತಹ ದುಷ್ಟನು, ಅಂಧಕಾರದ ಅಧಿಪತಿಯಾಗಿರುವ ಆತನು, ಇಹಲೋಕಾಧಿಪತಿಯಾಗಿರುವ ಆತನು, ಮನುಷ್ಯರಾದಂಥ ನಾವು ಮೇಲೆ ಬರಬಾರ್ದು ಅಂಥೇಳಿ, ಮುಂದಕ್ಕೆ ಹೋಗಬಾರ್ದು ಅಂಥೇಳಿ, ಉನ್ನತ ಸ್ಥಾನಕ್ಕೆ ಬರಬಾರ್ದು ಅಂಥೇಳಿ ಮಾರ್ಗಗಳನ್ನೆಲ್ಲ ಅಂಕುಡೊಂಕು ಮಾಡಿ ಕಬ್ಬಿಣದ ಕದಗಳನ್ನು, ತಾಮ್ರದ ಅಗುಳಿಗಳನ್ನು ಹಾಕಿ ಭಯಂಕರವಾಗಿ ಪೀಡಿಸ್ತಾ ಇರ್ತಾನೆ. ಆದರೆ ದೇವರು ಹೇಳ್ತಾರೆ, ಅವುಗಳೆಲ್ಲವನ್ನು ನಾನು ಮುರಿದು ಹಾಕ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಇವತ್ತು ಕ್ರೈಸ್ತರಾದಂಥ ನಾವುಗಳು, ಯೇಸುವನ್ನೇ ಆರಾಧಿಸುತ್ತಿರುವಂತಹ ನಾವುಗಳು ದೇವರ ಮೇಲೆ ನಂಬಿಕೆ ಇಟ್ಟು ಕರ್ತನನ್ನು ಆಶ್ರಯಿಸಿಕೊಂಡು ಬದುಕುವುದಾದರೆ ಖಂಡಿತವಾಗಿ ದೇವರು ನಿನ್ನ ವಿಷಯದಲ್ಲಿ ಅದ್ಭುತವಾದ ಡೋರ್ಸ್ ಓಪನ್ ಮಾಡಲಿಕ್ಕೆ ಸಿದ್ಧನಾಗಿದ್ದಾರೆ. ಬೈಬಲ್ನಲ್ಲಿ ಕೆಲವು ಬಾಗಿಲುಗಳನ್ನು ನಾವು ನೋಡ್ತೇವೆ. ಈ ಬಾಗಿಲುಗಳ ಮೂಲಕವಾಗಿ ನಾವು ಹೋಗಬಾರ್ದು. ಕೆಲವು ಬಾಗಿಲುಗಳನ್ನು ನೋಡ್ತೇವೆ, ಆ ದ್ವಾರಗಳ ಮೂಲಕವಾಗಿ ನಾವು ಪ್ರವೇಶಿಸಬೇಕು. ಮೊದಲನೇದಾಗಿ, ಯಾವ ಬಾಗಿಲುಗಳ ಮೂಲಕವಾಗಿ ನಾವು ಹೋಗಬಾರ್ದು ಒಳಗಡೆ ಅಂಥೇಳಿ ಆಲೋಚನೆ ಮಾಡೋದಾದರೆ, ಬೈಬಲ್ನಲ್ಲಿ ಒಂದು ಬಾಗಿಲಿದೆ. ಅದು ಯಾವ ಬಾಗಿಲು ಅಂದರೆ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕಾಯೇನನು ತಮ್ಮನನ್ನು ಕೊಲ್ಲಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾಗ ಕಾಯೇನನನ್ನು ನೋಡಿ ದೇವರು ಹೇಳ್ತಾರೆ, ಕಾಯೇನನೇ, ಪಾಪವು ಬಾಗಿಲಲ್ಲೇ ಹೊಂಚಿಕೊಂಡಿದೆ ಎಂಬುದಾಗಿ ದೇವರು ಹೇಳ್ತಾರೆ. ನೋಡಿ, ಸ್ವಂತ ಒಡಹುಟ್ಟಿದ ತಮ್ಮನನ್ನೇ ಕೊಲ್ಲಬೇಕು ಅಂಥೇಳಿ ಕೋಪ ಮಾಡಿಕೊಂಡು ದೇವರು ನನ್ನ ಯಜ್ಞಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ, ದೇವರು ನಾನು ಏನು ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂಥೇಳಿ ಕೋಪ ಮಾಡಿಕೊಂಡು ದೇವರನ್ನ ಮೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡುವುದು ಬಿಟ್ಟು, ದೇವರು ಯಾವ ತನ್ನ ತಮ್ಮನ ಯಜ್ಞಗಳನ್ನು ಮೆಚ್ಚುತ್ತಾ ಇದ್ದಾನೋ ಆ ತಮ್ಮನನ್ನೇ ಕೊಲೆ ಮಾಡಿಬಿಟ್ರೆ ಆಮೇಲೆ ದೇವರಿಗೆ ನನ್ನ ಯಜ್ಞಗಳೇ ಇಷ್ಟ ಆಗ್ತಾವಲ್ಲ ಅಂತೇಳಿ ಹೊಟ್ಟೆ ಕಿಚ್ಚುಪಟ್ಟು ಆತನು ತಮ್ಮನನ್ನೇ ಕೊಲೆ ಮಾಡ್ತಾನೆ. ಅಂದರೆ ಪಾಪದ ಬಾಗಿಲಲ್ಲಿದ್ದುಕೊಂಡು ಪಾಪವನ್ನು ತಾನು ವಶ ಮಾಡಿಕೊಳ್ತಾನೆ. ಇವತ್ತೆಷ್ಟೋ ಜನರು ಪಾಪದ ಬಾಗಿಲಿನ ಬಳಿಯಲ್ಲಿ ನಿಂತುಕೊಂಡು ಒಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನೇಕರನ್ನ ಪಾಪ ಹಿಂಬಾಲಿಸುತ್ತಾ ಇದೆ, ಅನೇಕರನ್ನ ಪಾಪ ಹಿಡಿದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದೆ. ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯೇ, ಒಂದು ವೇಳೆ ನೀನಿನ್ನೂ ಪಾಪದಲ್ಲಿ ಬದುಕ್ತಾ ಇದ್ದೀಯಾ, ಒಂದು ವೇಳೆ ನೀನಿನ್ನು ಶಾಪಗ್ರಸ್ತನಾಗಿ ಜೀವಿಸ್ತಾ ಇದೆಯಾ, ಒಂದು ವೇಳೆ ನೀನು ಪಾಪಿಷ್ಟವಾದಂಥ ಬದುಕನ್ನು ಬದುಕ್ತಾ ಇದೆಯಾ, ಇವತ್ತು ದೇವರ ನಿನ್ನನ್ನು ಅದರಿಂದ ಬಿಡಿಸಲಿಕ್ಕೆ ಸಿದ್ಧನಾಗಿದ್ದಾರೆ. ಇನ್ನು ಮುಂದೆ ಪಾಪ ನಿನ್ನ ಹೊಂಚಿಕೊಂಡು ನೋಡ್ತಾ ಇದೆ. ಆ ಪಾಪದ ಗೊಡವೆಗೆ ನೀನು ಹೋಗಬೇಡ, ಆ ಮಾರ್ಗಕ್ಕೆ ನೀನು ಹೋಗಬೇಡ, ಆ ದಾರಿಯಲ್ಲಿ ಪಾಪವಿದೆ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಮಗನೇ, ಪಾಪಿಗಳು ದುಷ್ಪ್ರೇರಣೆ ಮಾಡಿದರೆ ಒಪ್ಪಲೇಬೇಡ ಅಂಥೇಳಿ ಗ್ರಂಥಕರ್ತನೆ ಹೇಳ್ತಾರೆ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯೇ, ಪಾಪದ ಬಾಗಿಲು ತೆರೆಯಲ್ಪಟ್ಟಿದೆ. ಅದರ ಮೂಲಕವಾಗಿ ನಾವು ಪ್ರವೇಶಿಸುವಂಥದ್ದು ಬೇಡ, ಅದರೊಳಗೆ ನಾವು ಹೋಗುವಂಥದ್ದು ಬೇಡ. ಇನ್ನೊಂದು ಬಾಗಿಲು ಯಾವುದು ಗೊತ್ತಾ? ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಒಂದು ಬಾಗಿಲನ್ನು ನಾನು ನೋಡಿದ್ದೇನೆ. ಆ ಬಾಗಿಲು ಯಾವುದಂದ್ರೆ, ಅನನ್ಯ ಸಪರ್ಯಳಿಯು ಅಂತೇಳಿ ಇಬ್ಬರು ಪತಿ ಪತ್ನಿಯರು ಇರ್ತಾರೆ. ಅವರು ಇಬ್ಬರು ಮಾತಾಡಿಕೊಂಡು ಹೊಲವನ್ನು ಮಾರಿ ದೇವಾಲಯಕ್ಕೆ ಕೊಡಬೇಕು ಅಂಥೇಳಿ ಆಲೋಚನೆ ಮಾಡಿರ್ತಾರೆ. ಅದರಲ್ಲಿ ಒಂದು ಪ್ಲಾನ್ ಮಾಡ್ತಾರೆ. ಅವ್ರೇನು ಪ್ಲಾನ್ ಮಾಡ್ತಾರೆ ಅಂದರೆ, ತಮಗಿದ್ದಂಥ ಭೂಮಿಯನ್ನು ಮಾರಿ ದೇವಾಲಯಕ್ಕೆ ಕೊಡಬೇಕು, ಚರ್ಚಿಗೆ ತಗೊಂಡೋಗಿ ಕೊಡಬೇಕು ಆ ಹಣವನ್ನು ಅಂಥೇಳಿ ಪ್ಲಾನ್ ಮಾಡ್ಕೊಳ್ತಾರೆ. ಅದರಲ್ಲಿ ಅರ್ಧ ಹಣವನ್ನು ಬಚ್ಚಿಟ್ಕೊಳ್ತಾರೆ, ಅರ್ಧ ಹಣವನ್ನು ತೆಗೆದುಕೊಂಡು ಹೋಗಿ ಮೊದಲು ಪೇತ್ರನಿಗೆ ಅನನ್ಯನು ಕೊಡ್ತಾನೆ. ಆಗ ಪೇತ್ರನು ಕೇಳ್ತಾನೆ, ನೋಡಪ್ಪ, ನೀನು ನಿನ್ನ ಭೂಮಿಯನ್ನು ಇಷ್ಟೇ ಹಣಕ್ಕ ಮಾರಿದ್ದು ಅಂತ ಕೇಳ್ತಾನೆ. ಆಗ ಅರ್ಧ ಬಚ್ಚಿಟ್ಕೊಂಡಿದ್ರಲ್ವ ಇವರು, ಅರ್ಧ ಇಟ್ಕೊಂಡಿದ್ದೇವೆ ಸ್ವಾಮಿ, ಅರ್ಧ ಕೊಡ್ತಾ ಇದ್ದೇವೆ ಅಂತ ಸತ್ಯ ಹೇಳಲಿಲ್ಲ. ಹೌದು, ಇಷ್ಟೇ ಹಣಕ್ಕೆ ಅಂತ ಸುಳ್ಳು ಹೇಳ್ತಾರೆ. ಯಾವಾಗ ಸುಳ್ಳು ಹೇಳ್ತಾರೋ ಮರಣ ಬಂದು ಆತನನ್ನು ಆವರಿಸ್ಕೊಳ್ಳುತ್ತೆ. ಆತನನ್ನು ತೆಗೆದುಕೊಂಡು ಹೋಗಿ ಅಲ್ಲಿದ್ದಂಥವರು ಹೂಣಿಡ್ತಾರೆ. ಹೂಣಿಟ್ಟು ಬಂದು ಬಾಗಿಲಲ್ಲಿ ನಿಂತ್ಕೊಂಡಿರುವಾಗಲೇ ಹೆಂಡತಿ ಬರ್ತಾಳೆ, ಯಾರು? ಸಪರ್ಯಳು. ಆಕೆಯನ್ನ ಪೇತ್ರನ ಕೇಳ್ತಾನೆ, ಏನಮ್ಮ ಇಷ್ಟೇ ಹಣಕ್ಕ ನೀವು ಆ ಭೂಮಿಯನ್ನು ಮಾರಿದ್ದು ಅಂತ ಕೇಳಿದ್ರೆ ಆಕೆನೂ ಅದೇ ಮಾತು ಹೇಳ್ತಾಳೆ, ಹೌದು ಇಷ್ಟೇ ಹಣಕ್ಕೆ ಅಂತೇಳಿ. ಅಂದರೆ ಅರ್ಧ ಬಚ್ಚಿಟ್ಕೊಂಡು
ಇಷ್ಟೇ ಹಣಕ್ಕೆ ಅಂತೇಳಿ ಸ್ವಲ್ಪ ಹಣವನ್ನು ತಂದುಕೊಟ್ಟು ಸುಳ್ಳು ಹೇಳ್ತಾರೆ. ಇದನ್ನು ನೋಡಿದಂಥ ಪೇತ್ರನು, ಯಾಕೆ ಪರಿಶುದ್ಧಾತ್ಮನನ್ನು ವಂಚಿಸ್ತಾ ಇದ್ದೀರಾ ನೀವಿಬ್ಬರು ಸೇರಿಕೊಂಡು? ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಲ್ಲಿ ನಿಂತಿದ್ದಾರೆ, ನಿನ್ನನ್ನು ಹೊತ್ಕೊಂಡು ಹೋಗ್ತಾರೆ ಅಂತ ಹೇಳಿದ ತಕ್ಷಣವೇ ಆಕೆ ತನ್ನ ಪ್ರಾಣ ಬಿಟ್ಬಿಡ್ತಾಳೆ. ಇದೆಂಥ ಬಾಗಿಲು ಗೊತ್ತಾ? ಮರಣದ ಬಾಗಿಲು. ಮರಣದ ಬಾಗಿಲು. ಬೇಕು ಬೇಕು ಅಂತೇಳಿ ಸುಳ್ಳು ಹೇಳಿ, ದೇವರಾತ್ಮನನ್ನು ವಂಚಿಸಿ, ಕರ್ತನನ್ನು ವಿರೋಧಿಸಿ, ಕರ್ತನ ಆಜ್ಞೆಯನ್ನು ಮೀರಿ ಸುಳ್ಳು ಹೇಳಿ ಪಾಪ ಮಾಡಿ ಮರಣಕ್ಕೆ ಒಳಗಾಗಿದ್ದಾರೆ. ಇದು ಮರಣದ ಬಾಗಿಲು. ಈ ಮರಣದ ಬಾಗಿಲು ನಮಗೆ ಬೇಡ. ಬೈಬಲ್ ಹೇಳುತ್ತೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13-14 ವಚನ ಹೇಳುತ್ತೆ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ, ದಾರಿ ಬಿಕ್ಕಟ್ಟು. ಇದು ಇಕ್ಕಟ್ಟಾದ ಬಾಗಿಲು. ಇದು ನಿತ್ಯ ಜೀವಕ್ಕೆ ಹೋಗುವಂತಹ ಬಾಗಿಲು. ಇದನ್ನು ಕಂಡುಹಿಡಿಯುವಂಥವರು ಸ್ವಲ್ಪ ಜನ. ಇನ್ನೊಂದಿದೆ, ಅಗಲವಾದ ದಾರಿ ಇದೆ, ನಾಶನಕ್ಕೆ ಹೋಗುವಂಥ ಬಾಗಿಲಿದೆ. ಇದನ್ನ ಕಂಡುಹಿಡಿಯುವಂಥವ್ರು ಬಹಳ ಜನ. ಎಷ್ಟೋ ಜನರು ಬಹಳ ಜನ ಇರುವಂಥ ಗುಂಪಿಗೆ ಹೋಗ್ತಾರೆ ಹೊರತು ಸ್ವಲ್ಪ ಜನರು ಇರುವಂಥ ಗುಂಪಿನ ಬಳಿಗೆ ಹೋಗಲ್ಲ. ನೀನಾದರೂ ಇಕ್ಕಟ್ಟಾದ ಬಾಗಿಲಿಂದ ಹೊಳಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡು. ಅಗಲವಾದ ಬಾಗಿಲು ಬೇಡ, ನಾಶನಕ್ಕೆ ತಳ್ಳುವಂಥ ಬಾಗಿಲು ಬೇಡ. ಪಾಪದ ಬಾಗಿಲು, ಎರಡನೇದು ಮರಣದ ಬಾಗಿಲು. ಈ ಬಾಗಿಲು ಬೇಡ. ಹಾಗಾದ್ರೆ ದೇವರು ನಮಗೋಸ್ಕರ ಕೆಲವಾರು ಒಳ್ಳೆಯ ಬಾಗಿಲುಗಳನ್ನ ತೆರೆದಿಟ್ಟಿದ್ದಾರೆ. ಹಾಗಾದ್ರೆ ದೇವರು ತೆರೆದಿಟ್ಟಿರುವಂತಹ ಬಾಗಿಲುಗಳು ಯಾವುದು ಅಂತ ಹೇಳಿ ಸ್ವಲ್ಪ ಸಮಯ ನಾವು ಆಲೋಚನೆ ಮಾಡೋಣ. ಮೊದಲನೇದಾಗಿ ದೇವರು ನಮಗೋಸ್ಕರ ತೆರೆದಿಟ್ಟಿರುವಂತಹ ಬಾಗಿಲುಗಳಲ್ಲಿ ಒಂದು ಬಾಗಿಲು ಯಾವುದಂದ್ರೆ, ಮೊದಲನೇದು ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 27ನೇ ವಚನವನ್ನ ಓದ್ಕೊಳ್ಳೋಣ. ಅಲ್ಲಿ ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನು, ಆತನು ಅನ್ಯಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದದ್ದನ್ನು ವಿವರವಾಗಿ ಹೇಳಿದರು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಗಮನಿಸುವಾಗ ಅಪೊಸ್ತಲನಾಗಿರುವಂತಹ ಪೌಲನು ಅಂತಿಯೋಕ್ಯ, ಇಕೋನ್ಯ, ದೆರ್ಬೆ ಹಾಗೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಸುವಾರ್ತೆಯನ್ನ ತನ್ನ ಮೊದಲನೇ ಪ್ರಯಾಣದಲ್ಲಿ ಪ್ರಕಟಿಸಿ, ಅಪೊಸ್ತಲನಾದಂಥ ಪೌಲನು ಮತ್ತು ಪೌಲನೊಂದಿಗೆ ಇದ್ದಂಥವರೆಲ್ಲರೂ ಪ್ರಕಟಿಸಿ ಒಂದು ಸ್ಥಳದಲ್ಲಿ ಸಭೆ ನೆರೆದು ಬಂದಾಗ ಅವರು ಹೇಳ್ತಾರೆ, ನಾವು ಎಲ್ಲೆಲ್ಲಿ ಹೋಗಿದ್ದೆವೋ, ಎಲ್ಲೆಲ್ಲಿ ಸ್ವಾರ್ಥೆಯನ್ನು ಪ್ರಕಟಿಸಿದ್ದೆವೋ ಅಲ್ಲೆಲ್ಲ ದೇವರು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದಿದ್ದರು ಅಂತೇಳಿ ಹೇಳ್ತಾರೆ. ಇವತ್ತು ಕ್ರೈಸ್ತರಾದಂಥ ನಮಗೆ ದೇವರ ನಂಬಿಕೆಯ ಬಾಗಿಲನ್ನು ತೆರೆದಿದ್ದಾರೆ. ದೇವರು ಫೇತ್ ಅನ್ನುವಂಥ ಡೋರನ್ನು ಓಪನ್ ಮಾಡಿಟ್ಟಿದ್ದಾರೆ. ನೀನು ನಂಬಿಕೆಯಲ್ಲಿ ಬಲಗೊಳ್ಳಬೇಕು. ನೀನು ಕರ್ತನ ಸನ್ನಿಧಿಗೆ ಬಂದು ಕರ್ತನನ್ನು ಸಂಪೂರ್ಣವಾಗಿ ನಂಬಿ ಆ ನಂಬಿಕೆಯಲ್ಲಿ ದಿನೇ 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 ನೀನು ವೃದ್ಧಿ ಆಗಬೇಕು. ಕ್ರೈಸ್ತರಾದಂಥ ನೀನು, ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರುವಂಥ ನೀನು ಮನುಷ್ಯರ ಮೇಲೆ ಭರವಸವಿಡಬೇಡ, ಅಥವಾ ವೈರಿಯಾಗಿರುವಂತಹ ವಿರೋಧಿಯಾಗಿರುವಂತಹ ಇಹಲೋಕಾಧಿಪತಿಯ ಮೇಲೆ ಭರವಸೆ ಇಡಬೇಡ. ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡು. 118ನೇ ಕೀರ್ತನೆ 9ನೇ ವಚನ ಹೇಳುತ್ತೆ, ಮನುಷ್ಯರ ಮೇಲೆ ಭರವಸೆವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ. ಮನುಷ್ಯನನ್ನು ದೃಷ್ಟಿಸಬೇಡ, ದೇವರನ್ನ ದೃಷ್ಟಿಸು. ಮನುಷ್ಯರನ್ನ ನೋಡಬೇಡ, ದೇವರನ್ನ ನೋಡು. ಕಾರಣ ನಿನ್ನನ್ನು ಉದ್ಧರಿಸುವಾತನು ಕೇವಲ ಕರ್ತನಾಗಿರುವ ಯೇಸು ಕ್ರಿಸ್ತನೇ. ನಿನ್ನ ನಂಬಿಕೆಗೆ ಯೋಗ್ಯನು ಕೇವಲ ಕರ್ತನಾಗಿರುವ ಯೇಸು ಕ್ರಿಸ್ತನೇ. ನೀನು ಎಷ್ಟು ಬೇಕಾದರೂ ಯೇಸು ಕ್ರಿಸ್ತನನ್ನು ನಂಬಬಹುದು. ನೀನು ಎಷ್ಟು ಬೇಕಾದರೂ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡಬಹುದು. ನಿನ್ನ ಪೂರ್ಣ ನಂಬಿಕೆಗೆ ಅರ್ಹನು ಕೇವಲ ಯೇಸು ಕ್ರಿಸ್ತನು ಮಾತ್ರವೇ. ಹಾಗಾಗಿ ನಂಬಿಕೆ ಬಾಗಿಲನ್ನು ದೇವರು ನಿನಗೋಸ್ಕರ ತೆರೆದಿಟ್ಟಿದ್ದಾರೆ. ಈ ದ್ವಾರದ ಮೂಲಕವಾಗಿ ನೀನು ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಇವತ್ತು ನಿನ್ನ ನಂಬಿಕೆ ಹೇಗಿದೆ? ಒಂದು ಕ್ಷಣ ಆಲೋಚನೆ ಮಾಡು. ನಿನ್ನ ನಂಬಿಕೆ ದಿನೇ ದಿನೇ ಹೆಚ್ಚುತ್ತಾ ಇದೆಯಾ, ಅಥವಾ ನಂಬಿಕೆಯಲ್ಲಿ ದಿನೇ ದಿನೇ ಕುಗ್ಗಿ ಹೋಗ್ತಾ ಇದೆಯಾ? ಸಮಸ್ಯೆಗಳು ಬರುವಾಗ, ಹೋರಾಟಗಳು ಬರುವಾಗ, ಇಕ್ಕಟ್ಟಿನ ಪರಿಸ್ಥಿತಿಗಳು ಬರುವಾಗ, ಜೀವಿತದಲ್ಲಿ ಅನೇಕ ಸವಾಲುಗಳು ಎದುರಾಗುವಾಗ ಕೆಲವು ಸಮಯ ನಂಬಿಕೆ ಕುಂದಿ ಹೋಗುತ್ತೆ. ನಂಬಿಕೆಯಲ್ಲಿ ಕುಂದಿ ಹೋಗಲಿಕ್ಕೆ ಎಷ್ಟು ಮಾತ್ರಕ್ಕೂ ಆಸ್ಪದ ಕೊಡಬೇಡ. ಬೈಬಲ್ನಲ್ಲಿ ಅಬ್ರಹಾಮನು ಅಂತ ಹೇಳಿ ಒಬ್ಬರಿದ್ದಾರೆ. ಈ ಅಬ್ರಹಾಮನು ರೋಮಪತ್ರಿಕೆ 4ನೇ ಅಧ್ಯಾಯ 18-19 ವಚನಗಳ ಪ್ರಕಾರ ಇಲ್ಲದನ್ನು ಇರುವ ಹಾಗೆ ಮಾಡುವಾತನು ಅಂತ ಹೇಳಿ ಅಬ್ರಹಾಮನು ದೇವರನ್ನು ನಂಬ್ತಾನೆ. ಸತ್ತವರನ್ನ ಬದುಕಿಸುವಾತನು ಅಂತ ಹೇಳಿ ಅಬ್ರಹಾಮನು ದೇವರನ್ನು ನಂಬ್ತಾನೆ. ಒಬ್ಬರು ಭಕ್ತರು ಹೇಳ್ತಾರೆ, ಅಬ್ರಹಾಮನು ಇಸಾಕನನ್ನು ಬಲಿಯಾಗಿ ಸಮರ್ಪಣೆ ಮಾಡಲಿಕ್ಕೆ ಮೋರಿಯಾ ಬೆಟ್ಟಕ್ಕೆ ಬರ್ತಾನೆ. ಆ ಸನ್ನಿವೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬರು ಭಕ್ತರು ಹೇಳ್ತಾರೆ, ಮೋರಿಯಾ ಬೆಟ್ಟ ಎಷ್ಟು ದೊಡ್ಡದಿತ್ತೋ ಅಬ್ರಹಾಮನ ನಂಬಿಕೆಯು ಅಷ್ಟೇ ದೊಡ್ಡದಿತ್ತು ಎಂಬುದಾಗಿ. ಇವತ್ತು ನಿನ್ನ ನಂಬಿಕೆ ಹೇಗಿದೆ? ಒಂದು ಕ್ಷಣ ಆಲೋಚನೆ ಮಾಡು.
ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಆ ಮೂರ್ಛಾರೋಗಿಯ ತಂದೆ ಯೇಸುವನ್ನು ನೋಡಿ ಕೇಳ್ತಾನೆ, ಅಯ್ಯ ಸ್ವಾಮಿ, ನಂಬಿಕೆ ಕಡಿಮೆ ಆಗಿದ್ರೆ ನನಗೆ ಸಹಾಯ ಮಾಡು. ಯೇಸು ಸ್ವಾಮಿ ಆತನ ನೋಡಿ ಹೇಳ್ತಾರೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲವೂ ಆಗುವುದಂತ ಹೇಳಿ. ಆ ಮಾತು ಕೇಳಿದ ತಕ್ಷಣ ನಂಬಿಕೆ ಕಡಿಮೆ ಆಗಿದ್ರೂ ಸಹ ನೀನು ನನಗೆ ಸಹಾಯ ಮಾಡು. ನೀನು ಸಹ ಇವತ್ತು ಪ್ರಾರ್ಥನೆ ಮಾಡು, ದೇವರೇ ನನಗೆ ನಂಬಿಕೆಯನ್ನು ಹೆಚ್ಚಿಸಪ್ಪ ಅಂತ ಪ್ರಾರ್ಥನೆ ಮಾಡು. ನಂಬಿಕೆ ಇಲ್ಲದೆ ಇದ್ದರೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಅಂತಲೂ, ಆತನನ್ನು ಹುಡುಕುವವರಿಗೆ ಆತನು ಖಂಡಿತವಾಗಿ ಪ್ರತಿಫಲವನ್ನು ಕೊಡುತ್ತಾನೆ ಅಂತಲೂ ನಂಬುವಂಥದ್ದು ಅತ್ಯವಶ್ಯ. ನಂಬಬೇಕು ದೇವರನ್ನ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ, ಆತನ ಮೇಲೆ ದೃಷ್ಟಿ ಇಟ್ಟು ಓಡಬೇಕಂತ ಹೇಳಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಂಬಿಕೆ ಅಂದರೆ ಏನು? ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನಂಬಿಕೆಯೋ ನಾವು ನಿರೀಕ್ಷಿಸುವಂಥವುಗಳ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯೇ, ಇನ್ನು ದೇವರನ್ನ ನಂಬು, ಮನುಷ್ಯರನ್ನ ನಂಬೇಡ. ಮನುಷ್ಯರನ್ನ ನಂಬಿದರೆ ಮೋಸ ಹೋಗ್ತೀಯ, ದೇವರನ್ನ ನಂಬಿದರೆ ಆಶೀರ್ವದಿಸಲ್ಪಡ್ತೀಯ. ಮನುಷ್ಯರನ್ನ ನಂಬಿದರೆ ವಂಚನೆಗೆ ಗುರಿ ಆಗ್ತೀಯ, ದೇವರನ್ನ ನಂಬಿದರೆ ನಿನ್ನ ಬದುಕಿನಲ್ಲಿ ಉದ್ಧಾರವನ್ನು ಕಾಣ್ತೀಯ. ಹಾಗಾಗಿ ನಂಬಿಕೆಯ ಬಾಗಿಲನ್ನು ಪ್ರವೇಶಿಸು, ನಂಬಿಕೆಯ ಬಾಗಿಲನ್ನು ಪ್ರವೇಶಿಸು. ನಿನ್ನ ನಂಬಿಕೆಗೆ ಎಂದಿಗೂ ದೇವರು ಆಶಾಭಂಗ ಪಡಿಸುವುದೇ ಇಲ್ಲ. ನಿನ್ನ ನಂಬಿಕೆ ಕ್ರಿಸ್ತನಲ್ಲಿರುವುದಾದರೆ ಅದು ಬಿದ್ದು ಹೋಗದೇ ಇರುವಂತಹ ನಂಬಿಕೆ. ಹಾಗಾಗಿ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯೇ, ದೇವರನ್ನು ನಂಬು, ದೇವರ ಅದ್ಭುತ ಮಾಡ್ತಾರೆ. ನಂಬಿಕೆಯ ದ್ವಾರವನ್ನು ದೇವರು ತೆರೆದಿಟ್ಟಿದ್ದಾರೆ. ಎಷ್ಟು ಬೇಕಾದರೂ ದೇವರನ್ನ ನಂಬು, ದೇವರ ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ಒಂದು ವೇಳೆ ನೀನು ಕಷ್ಟದಲ್ಲಿ ಕಷ್ಟಪಡ್ತಾ ಇದ್ದೀಯಾ, ಸಮಸ್ಯೆಗಳಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನೀನು ನೋವನ್ನು ಅನುಭವಿಸ್ತಾ ಇದ್ದೀಯಾ, ದೇವರ ನಂಬು. ನಿನ್ನನ್ನು ದೇವರು ಅವೆಲ್ಲವುಗಳಿಂದ ಬಿಡಿಸಿ ಕಾಪಾಡ್ತಾರೆ. ನಾನು ದೇವರನ್ನೇ ನಂಬಿದ್ದೇನೆ ಅಂತೇಳಿ ಕೀರ್ತನೆಗಾರನ ಹೇಳ್ತಾನೆ. ನೀನು ಸಹ ದೇವರನ್ನೇ ನಂಬು, ದೇವರ ನಿನ್ನ ಜೀವನದಲ್ಲಿ ಸಹಾಯ ಮಾಡ್ತಾನೆ. ಎರಡನೇದಾಗಿ, ನಮಗಾಗಿ ತೆರೆಯಲ್ಪಟ್ಟಿರುವಂತಹ ಬಾಗಿಲು ಯಾವುದಂದರೆ, ನಾವು ಬೈಬಲನ್ನು ಗಮನಿಸುವಾಗ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 16ನೇ ವಚನವನ್ನು ಓದ್ಕೊಳ್ಳೋಣ. ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. ದೇವರಿಗೆ ಸ್ತೋತ್ರ. ಪೇತ್ರನು ಬರ್ತಾನೆ, ಬಾಗಿಲು ತಟ್ತಾ ಇರ್ತಾನೆ. ಬಾಗಿಲು ತಟ್ಟುತ್ತಾ ಇದ್ದಾಗ ಅವರು ಒಳಗಡೆಯಿಂದ ಬಂದು ಬಾಗಿಲು ತೆರೆದು ಪೇತ್ರನನ್ನು ಕಂಡು ಬೆರಗಾಗ್ತಾರೆ. ವಿಷಯ ಏನಾಯ್ತು ಗೊತ್ತಾ? ಅಧ್ಯಾಯವನ್ನು ನಾವು ಗಮನಿಸುವಾಗ ಆಗಿನ ಕಾಲದಲ್ಲಿ ಹೆರೋದ ಅಂತೇಳಿ ಒಬ್ಬ ರಾಜನಿದ್ದ. ಈ ಹೆರೋದನು ಯೇಸು ಕ್ರಿಸ್ತ ನಂಬಿದವರನ್ನ ಬಹಳವಾಗಿ ಹಿಂಸೆ ಪಡಿಸಿದ ಆತನು. ಅದರಲ್ಲಿ ಯಾಕೋಬ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ, ಯೇಸು ಕ್ರಿಸ್ತನ ಶಿಷ್ಯನು. ಆತನನ್ನು ಕತ್ತಿಯಿಂದ ಸಂಹಾರ ಮಾಡ್ತಾನೆ. ಇದು ಜನರಿಗೆ ಇಷ್ಟ ಆಯ್ತು ಅಂತ ನೆನೆಸಿ ಪೇತ್ರನನ್ನು ತಗೊಂಡೋಗಿ ಜೈಲಿಗೆ ಹಾಕ್ತಾನೆ. ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾನೆ, ಸುವಾರ್ತೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ಪೇತ್ರನನ್ನು ತಗೊಂಡೋಗಿ ಜೈಲಿಗೆ ಹಾಕ್ತಾನೆ. ಪೇತ್ರನ ಸೆರೆಮನೆಯಲ್ಲಿ ಇಬ್ಬರು ಕಾವಲುಗಾರರ ನಡುವೆ ಸರಪಳಿಗಳ ಮಧ್ಯದಲ್ಲಿ ಹಾಗೆ ನಿದ್ರೆ ಮಾಡ್ತಾ ಇದ್ದ. ಸಭೆಯೆಲ್ಲ ಆಸಕ್ತಿಯಿಂದ ಪ್ರೇಯರ್ ಮಾಡ್ತಾ ಇತ್ತು, ದೇವರೇ ನಮಗಾಗಿಟ್ಟಿರುವಂತಹ ಸಭಾಪಾಲಕರನ್ನ ಜೈಲಿಂದ ಬಿಡಿಸಪ್ಪ, ಸೆರೆಮನೆಯಿಂದ ಬಿಡಿಸು, ರಕ್ಷಿಸು ಅಂತೇಳಿ. ಒಂದು ವೇಳೆ ನೀವು ಯಾವುದಾದ್ರೂ ಸೆರೆಯಲ್ಲಿದ್ದೀರಾ, ಸಾಲ ಅನ್ನುವಂತಹ ಸೆರೆಯಲ್ಲಿಯೋ, ಬಡತನ ಅನ್ನುವಂತಹ ಸೆರೆಯಲ್ಲಿಯೋ, ಕಣ್ಣೀರು ಅನ್ನುವಂತಹ ಸೆರೆಮನೆಯಲ್ಲಿಯೋ, ಅಥವಾ ನಿಮ್ಮ ಜೀವಿತದಲ್ಲಿ ಬಡತನ ಅನ್ನುವಂತಹ ಸೆರೆಮನೆಯಲ್ಲಿಯೋ, ಯಾವ ಸೆರೆಮನೆಯಲ್ಲಿ ನೀವಿದ್ದೀರೋ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಬದುಕಿನಲ್ಲಿದ್ದಂಥ ಸೆರೆಮನೆ ಅನ್ನುವಂಥ ದುಸ್ಥಿತಿಯನ್ನು ಹೋಗಲಾಡಿಸಿ ನಿಮ್ಮ ಬದುಕಿನಲ್ಲಿ ದೊಡ್ಡ ಬಿಡುಗಡೆಯನ್ನು ದೇವರು ಉಂಟು ಮಾಡ್ತಾರೆ, ದೊಡ್ಡ ಆಶೀರ್ವಾದವನ್ನು ದೇವರು ಅನುಗ್ರಹಿಸ್ತಾರೆ. ಸಭೆಯವರೆಲ್ಲರೂ ಆಸಕ್ತಿಯಿಂದ ಪ್ರೇಯರ್ ಮಾಡ್ತಾ ಇದ್ದಾಗ ಒಬ್ಬ ದೇವದೂತನು ಬಂದು ಪೇತ್ರನ ಎದುರುಗಡೆ ನಿಂತ್ಕೊಂಡು ಆತನ ಪಕ್ಕೆಯನ್ನು ತಟ್ಟುತ್ತಾನೆ. ಪೇತ್ರನ ಪಕ್ಕೆ ತಟ್ಟಿದ್ರಲ್ಲಿ ಯಾರು ಅಂಥೇಳಿ ಹಾಗೆ ಯೋಚನೆ ಮಾಡ್ತಾ ಇರುವಾಗ, ಪೇತ್ರ ಎದ್ದೇಳು, ಕೆರೆಗಳನ್ನು ಮೆಟ್ಕೋ ಅಂತೇಳಿ ಹೇಳುವಾಗ ಪೇತ್ರನು ನಿಲುವಂಗಿಯನ್ನು ಹಾಕ್ಕೊಂಡು ಕೆರೆಗಳನ್ನು ಮೆಟ್ಕೊಳ್ತಾನೆ. ಆ ಮೆಟ್ಕೊಂಡು ನನ್ನ ಜೊತೆ ಬಾ ಅಂತೇಳಿ ದೇವದೂತನು ಹೇಳುವಾಗ ಸರಪಳಿಗಳೆಲ್ಲ ಕಳಚಿ ಬೀಳ್ತವೆ. ಕಾವಲುಗಾರರು ಹಾಗೆ ಇರ್ತಾರೆ, ನೋಡ್ತಿರ್ತಾರೆ. ಕಾವಲುಗಾರರ ಮಧ್ಯದಲ್ಲಿದ್ದಂತಹ ಪೇತ್ರನು ಎದ್ದು ಮುಂದೆ ಬರ್ತಾ ಇದ್ದ ಹಾಗೆಯೇ ಆ ಸೆರೆಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಪಟ್ಟಣವನ್ನು ಬಿಟ್ಟು ಹೊರಗಡೆ ಬರಬೇಕು ಅನ್ನೋಷ್ಟರಲ್ಲೇ ಅಲ್ಲಿ ಒಂದು ಕಬ್ಬಿಣದ ಬಾಗಿಲು ಹಾಕಲ್ಪಟ್ಟಿರುತ್ತೆ.
ಈ ದೇವದೂತನ ಪೇತ್ರನನ್ನು ಕರ್ಕೊಂಡು ಬರ್ತಾ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗಿಬಿಡುತ್ತೆ. ನೋಡಿ, ಎಷ್ಟು ಶಕ್ತಿಯುಳ್ಳ ದೇವರ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು. ಸಮಸ್ಯೆಯನ್ನು ನಾವು ಹೋಗಲಾಡಿಸುವಂಥ ಅವಶ್ಯಕತೆ ಇಲ್ಲ, ಕತ್ತಲನ್ನು ನಾವು ಓಡಿಸುವಂಥ ಅವಶ್ಯಕತೆ ಇಲ್ಲ. ಕ್ರಿಸ್ತನೆಂಬ ಬೆಳಕು ನಮ್ಮೊಳಗೆ ಬರುವಾಗ, ಕ್ರಿಸ್ತನೆಂಬ ದೇವರು ನಮ್ಮೊಳಗಡೆ ಇರುವಾಗ ಸಮಸ್ಯೆಗಳು ತಾನಾಗೇ ಬಿಟ್ಟು ಹೋಗ್ತವೆ. ಆ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಯಿತು. ಪೇತ್ರನ ಹೊರಗಡೆ ಬರ್ತಾನೆ. ಹೊರಗಡೆ ಬಂದೊಂದು 2 ಬೀದಿ ದಾಟಿದ ತಕ್ಷಣ ಪೇತ್ರನನ್ನ ದೂತನ ಬಿಟ್ಟು ಹೋಗ್ತಾನೆ. ಆವಾಗ ಪೇತ್ರನಿಗೆ ಎಚ್ಚರ ಆಗುತ್ತೆ. ಅಷ್ಟರವರೆಗೂ ಪೇತ್ರನು ಅದು ಕನಸು ಅಂತ ಭಾವಿಸ್ತಾ ಇರ್ತಾನೆ. ಪೇತ್ರನಿಗೆ ಎಚ್ಚರ ಆದಾಗ ಪೇತ್ರನು ಮಾರ್ಕನ ಮನೆಗೆ ಹೋಗ್ತಾನೆ. ಮಾರ್ಕನ ತಾಯಿ ಇದ್ದಂತಹ ಯೋಹಾನಳ ಮನೆಗೆ ಹೋಗಿ ಅಲ್ಲಿ ಕೆಲವು ಮಂದಿ ಸೇರಿ ಪ್ರೇಯರ್ ಮಾಡ್ತಾ ಇದ್ರಲ್ವ, ಅದನ್ನು ಗ್ರಹಿಸಿದಂಥ ಪೇತ್ರನಲ್ಲಿ ಹೋಗಿ ಬಾಗಿಲು ತಟ್ತಾ ಇದ್ದಾನೆ. ಬಾಗಿಲು ತಟ್ಟುವಾಗ ಅವರು ಒಳಗಡೆಯಿಂದ ಪೇತ್ರನ ಸ್ವರ ಕೇಳ್ತಾಳೆ. ರೋದೆ ಅನ್ನುವಂಥ ಒಬ್ಬ ಚಾಕರಿಯವಳು, ಕೆಲಸ ಮಾಡುವಂಥವಳು, ಒಳಗಡೆ ಇದ್ದಂಥವ್ರಿಗೆ ಹೋಗಿ ಹೇಳ್ತಾಳೆ. ಆಗ ಇವರು ನಂಬಲ್ಲ. ಆದರೆ ಪೇತ್ರನ ಮತ್ತೆ ಮತ್ತೆ ತಟ್ಟುವಾಗ ಅವರು ತೆರೆದು ಪೇತ್ರನನ್ನು ಕಂಡು ಬೆರಗಾಗ್ತಾರೆ. ಜೈಲಲ್ಲಿದ್ದಂತಹ ವ್ಯಕ್ತಿ ಪ್ರಾರ್ಥನೆಯನ್ನು ಕೇಳಿ ದೇವರ ಆತನನ್ನು ಬಿಡುಗಡೆ ಮಾಡಿದರು. ಇವತ್ತು ನಿನ್ನ ಪ್ರಾರ್ಥನೆಯನ್ನು ಸಹ ಕೇಳಿ ನಿನ್ನ ಕುಟುಂಬದಲ್ಲಿ ಆಗದೇ ಇರುವಂತಹ ಪ್ರತಿಕೂಲ ಪರಿಸ್ಥಿತಿಗಳನ್ನು ದೇವರು ನೀಗಿಸಿ ಅಸಾಧ್ಯವಾದುದನ್ನು ಸಾಧ್ಯವಾಗಿ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಶಕ್ತನಾಗಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲೊಂದು ಮಾತು ಬರೆಯಲ್ಪಟ್ಟಿದೆ, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀನು ಪರಲೋಕದ ಬಾಗಿಲನ್ನು ಪ್ರಾರ್ಥನೆ ಮೂಲಕವಾಗಿ ತಟ್ಟುವುದಾದರೆ ನಿನ್ನ ವಿಷಯದಲ್ಲಿ ದೇವರು ಇಳಿದು ಬಂದು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ದೇವರು ಅತಿಶಯವಾದ ಕಾರ್ಯಗಳನ್ನು ಮಾಡ್ತಾರೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಏನು ಸನ್ನಿವೇಶ ಅಂದರೆ, ದಾರ್ಯಾವೇಶ ಅಂಥೇಳಿ ಒಬ್ಬ ರಾಜನಿರ್ತಾನೆ. ಈ ದಾರ್ಯಾವೇಶನು 120 ಮಂದಿ ದೇಶವನ್ನು ಆಳಲಿಕ್ಕೆ ಮುಖ್ಯ ಅಧಿಕಾರಿಗಳನ್ನು ನೇಮಿಸ್ತಾನೆ. 120 ಮಂದಿಯನ್ನು ನೇಮಿಸ್ತಾನೆ. ಈ 120 ಮಂದಿಯು ದೇಶವನ್ನು ಸರಿಯಾದ ರೀತಿಯಲ್ಲಿ ಆಳ್ವಿಕೆ ಮಾಡಬೇಕಂತೇಳಿ ಅವರಿಗೆ ಬೋಧಿಸಿ ಅವ್ರನ್ನ ನೇಮಿಸಿಟ್ಟಿರ್ತಾನೆ. ಈ 120 ಮಂದಿ ಅಧಿಕಾರಿಗಳನ್ನು ನೋಡಿಕೊಳ್ಳುವುದಕ್ಕಾಗಿ 3 ಮಂದಿ ಮುಖ್ಯ ಅಧಿಕಾರಿಗಳನ್ನು ನೇಮಿಸ್ತಾನೆ. ಆ 3 ಮಂದಿಯಲ್ಲಿ ಒಬ್ಬನು ದಾನಿಯೇಲನು ಅಂತೇಳಿ. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇತ್ತು ಅಂಥೇಳಿ ಬೈಬಲ್ನಲ್ಲಿ ನಾವು ನೋಡುತ್ತೇವೆ. 6ನೇ ಅಧ್ಯಾಯ ದಾನಿಯೇಲನ ಪುಸ್ತಕದಲ್ಲಿ 5ನೇ ವಚನದಿಂದ ನಾವು ಓದ್ಕೊಳ್ತಾ ಬಂದರೆ, ದಾನಿಯೇಲನಲ್ಲಿ ಅಕ್ರಮವಾಗಲಿ ಆಲಸ್ಯವಾಗಲಿ ಇರಲಿಲ್ಲ ಅಂಥೇಳಿ ಬೈಬಲ್ನಲ್ಲಿ ನೋಡ್ತೇವೆ. ಯೇಸುಸ್ವಾಮಿ ನಂಬಿದವರಲ್ಲಿ ಏನಿರಬಾರ್ದು? ಅಕ್ರಮ ಇರಬಾರ್ದು, ಆಲಸ್ಯ ಇರಬಾರ್ದು, ಸೋಮಾರಿತನ ಇರಬಾರ್ದು, ನಂಬಿಗಸ್ತಿಕೆ ಇರಬೇಕು, ಪರಮ ಬುದ್ಧಿಯುಳ್ಳವರಾಗಿರಬೇಕು. ಯಾರೆಲ್ಲ ಯೇಸುವನ್ನು ನಂಬಿರ್ತಾರೋ ಅಂಥವರಿಗೆ ದೇವರು ಪರಮ ಬುದ್ಧಿಯನ್ನು, ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ. ದಾನಿಯೇಲನಲ್ಲಿ ಅದೇ ಇತ್ತು. ಇವತ್ತು ಒಂದು ವೇಳೆ ನಿನಗೇನಾದರೂ ಜ್ಞಾನ ಕಡಿಮೆ ಆಗಿದೆಯಾ? ನೀನು ಯೇಸು ಕ್ರಿಸ್ತನ ಬಳಿಗೆ ಬಾ. ದೇವರು ನಿನ್ನನ್ನು ವಿಶೇಷವಾದ ಸಾಮರ್ಥ್ಯದಿಂದ, ಶಕ್ತಿಯಿಂದ ತುಂಬಿಸಿ ನೀನು ಚಟುವಟಿಕೆಯಿಂದ ಕೂಡಿದ ವ್ಯಕ್ತಿಯನ್ನಾಗಿ, ನೀನು ಒಳ್ಳೆ ರೀತಿಯಾಗಿ ಕೆಲಸ ಮಾಡುವವನನ್ನಾಗಿ ದೇವರು ನಿನ್ನ ಜೀವನದಲ್ಲಿ ಆಶೀರ್ವಾದ ಮಾಡ್ತಾರೆ. ದಾನಿಯೇಲನನ್ನ ರಾಜನು ಬಹಳವಾಗಿ ಇಷ್ಟಪಡ್ತಿದ್ದ. ಇವರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಯಾರಿಗೆ? ಉಳಿದ 2 ಮುಖ್ಯ ಅಧಿಕಾರಿಗಳಿಗೆ ಮತ್ತು ಈ 120 ಮಂದಿಗೆ. ಇವರೆಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದು ಇವನ ಮೇಲೆ ಏನಾದರೂ ತಪ್ಪು ಹೊರಿಸ್ಬೇಕಂತ ಪ್ರತಿದಿನ ಅವಕಾಶಕ್ಕಾಗಿ ಎದುರು ನೋಡ್ತಾನೇ ಇದ್ರು. ಆದರೆ ದಾನಿಯೇಲನ ಮೇಲೆ ಯಾವ ತಪ್ಪು ಸಹ ಹೊರಿಸಲಿಕ್ಕೆ ಇವರು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕಾರಣ ದಾನಿಯೇಲನು ಎಲ್ಲ ವಿಷಯಗಳಲ್ಲಿಯೂ ದೇವರನ್ನು ಅನುಸರಿಸಿ ನಡೆದುಕೊಳ್ತಾ ಇದ್ದ, ವಾಕ್ಯವನ್ನು ಅನುಸರಿಸಿ ಜೀವಿಸ್ತಾ ಇದ್ದ. ಇವತ್ತು ನೀನು ಕರ್ತನ ಸನ್ನಿಧಿಯಲ್ಲಿ ಕರ್ತನನ್ನು ಆಶ್ರಯಿಸಿಕೊಂಡು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಆತ್ಮನ ನಡೆಸುವಿಕೆಯೊಟ್ಟಿಗೆ ಜೀವಿಸುತ್ತಾ ಇರುವುದೇ ಆದರೆ ನಿನ್ನ ಮೇಲೂ ಸಹ ಯಾರು ತಪ್ಪು ಹೊರಿಸಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಮೇಲೆ ನಮ್ಮ ಕುಟುಂಬದವರು ತಪ್ಪು ಹೊರಿಸಬಾರ್ದು, ನಮ್ಮ ಸಭೆಯವರು ತಪ್ಪು ಹೊರಿಸಬಾರ್ದು, ನಮ್ಮ ಸುತ್ತಮುತ್ತ ಇರುವಂಥ ಜನಗಳು ಸಹ ತಪ್ಪು ಹೊರಿಸಬಾರ್ದು. ಆ ರೀತಿಯಾಗಿ ನಡೆದುಕೊಂಡು ದೇವರ ನಾಮಕ್ಕೆ ದೊಡ್ಡ ಮಹಿಮೆಯನ್ನು ತರುವಂತಹ ಪ್ರಜೆಗಳಾಗಿ ನಾವಿರುವುದಾದರೆ ದೇವರ ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇಲೆ ಅವರೊಂದು ಆಲೋಚನೆ ಮಾಡಿದರು, ಈತನು ಪ್ರತಿದಿನವೂ ಮಾಡ್ತಾ ಇರುವಂಥ ದೇವ ಧರ್ಮವೇ ಈತನ ಮೇಲೆ ತಪ್ಪು ಹೊರಿಸಲಿಕ್ಕೆ ಒಂದು ಅವಕಾಶ ಅಂತೇಳಿ ಇವರು ಆಲೋಚನೆ ಮಾಡಿ ರಾಜನ ಹತ್ರ ಹೋಗಿ ರಾಜನಿಗೊಂದು ಆಲೋಚನೆ ಕೊಡ್ತಾರೆ. ರಾಜ, ಒಂದು ವಿಷಯ ಹೇಳಬೇಕು ಅಂತ ನಿಮ್ಮ ಸನ್ನಿಧಿಗೆ ನಾವೆಲ್ಲರೂ ಬಂದಿದ್ದೇವೆ. ಆ ವಿಷಯ ಏನಂದರೆ, ನಮ್ಮ ಪ್ರಜೆಗಳೆಲ್ಲ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜನಾಗಿರುವಂಥ ನಿನಗೆ ಮಾತ್ರ 30 ದಿನಗಳ ಕಾಲ
ಪ್ರಾರ್ಥನೆ ಮಾಡೋದು, ವಿಜ್ಞಾಪನೆ ಮಾಡೋದು, ಏನು ಮಾಡೋದಾದ್ರೂ ರಾಜನಿಗೆ ಮಾತ್ರ ಮಾಡಬೇಕು, ಮತ್ತು ಯಾರಿಗೂ ಮಾಡಬಾರ್ದು ಅಂತ ಆಲೋಚನೆ ಮಾಡ್ಕೊಂಡು ಬಂದಿದ್ದೇವೆ. ದಯಮಾಡಿ ಈ ಒಂದು ವಿಷಯವನ್ನು ನೀನು ಒಂದು ಶಾಸನವಾಗಿ ರಚಿಸಿ ಇದಕ್ಕೆ ಸೈನ್ ಮಾಡಬೇಕು, ಸೀಲ್ ಹಾಕಬೇಕು, ಇದು ರದ್ದು ಮಾಡಬಾರ್ದು, ಇದು ಖಂಡಿತವಾಗಿ ಆ ಒಂದು ಚಾಲ್ತಿಗೆ ಬರಬೇಕು ಅಂತೇಳಿ, ಜಾರಿಗೆ ಬರಬೇಕಂತೇಳಿ ರಾಜನಿಗೆ ಇವರೆಲ್ಲರೂ ಆಲೋಚನೆ ಕೊಡ್ತಾರೆ. ರಾಜನು ಸಹ ಸರಿ, ಇದೊಂದು ಶಾಸನವಾಗಿ ಜಾರಿಗೆ ಬರಲಿ, ನನಗೆ ಮಾತ್ರ ಯಾರೇ ಪ್ರಾರ್ಥನೆ ಮಾಡಿದ್ರು, ಯಾರೇ ಪೂಜೆ ಮಾಡಿದ್ರು, ಯಾರು ಏನೇ ಮಾಡಿದ್ರು ನನಗೆ ಮಾತ್ರ ಆಗಬೇಕೇ ಹೊರತು ಮತ್ತೆ ಯಾರಿಗೂ ಸಲ್ಲಬಾರ್ದು ಅಂಥೇಳಿ ಇವರು ಪ್ಲಾನ್ ಮಾಡಿಕೊಂಡು ರಾಜನಿಗೆ ಹೇಳುವಾಗ ರಾಜನ ಆ ಶಾಸನವನ್ನು ಜಾರಿಗೊಳಿಸ್ತಾನೆ. ಶಾಸನಕ್ಕೆ ರಾಜನು ಸೈನ್ ಮಾಡಿದ್ದಾನೆ ಅಂತೇಳಿ ದಾನಿಯೇಲನಿಗೆ ಗೊತ್ತಾಗ್ತಾ ಇದ್ದ ಹಾಗೆಯೇ ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಹೋಗಿ ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ, ಕದಗಳಿಲ್ಲದೆ ಇರುವಂತಹ ಕಿಟಕಿಗಳ ಕಡೆಗೆ ಆತನು ಮುಖ ಮಾಡಿ, ಅಂದರೆ ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಪ್ರೇಯರ್ ಮಾಡ್ತಾ ಇರ್ತಾನೆ. ಅವಾಗ ಇವರಿಗೆ ಆ ಪ್ರಾರ್ಥನೆ ಶಬ್ದ ಕೇಳಿಸುತ್ತೆ. ಯಾಕಂದರೆ ದಾನಿಯೇಲನ ಒಂದು ಅಭ್ಯಾಸ ಏನಂದರೆ ಪ್ರತಿದಿನ 3 ಆವರ್ತಿ ಪ್ರಾರ್ಥನೆ ಮಾಡುವಂಥದ್ದು. ಈಗ ಇವರು ಇದನ್ನು ಗುರಿ ಮಾಡ್ಕೊಳ್ತಾರೆ. ಈಗ ರಾಜನ ಹತ್ರ ಹೋಗಿ ಹೇಳ್ತಾರೆ, ಇವ್ರು ಏನಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಯಾರೆಲ್ಲ ಬೇರೆ ದೇವರುಗಳನ್ನು ಆರಾಧಿಸ್ತಾರೋ, ಬೇರೆ ದೇವರುಗಳನ್ನು ಪೂಜಿಸ್ತಾರೋ ಅವ್ರನ್ನ ತಗೊಂಡೋಗಿ ಸಿಂಹದ ಗವಿಗಳಲ್ಲಿ ಹಾಕಬೇಕಂತ ಪ್ಲಾನ್ ಮಾಡಿಕೊಂಡು ಶಿಕ್ಷೆಯನ್ನು ಸಹ ವಿಧಿಸ್ಬೇಕಂತೇಳಿ ಶಾಸನವನ್ನು ಜಾರಿಗೊಳಿಸಿರ್ತಾರೆ. ಈಗ ದಾನಿಯೇಲನ ವಿಷಯದಲ್ಲಿ ರಾಜನ ಹತ್ರ ಹೋಗಿ ಮಾತಾಡಕ್ಕೆ ಹೋಗ್ತಾರೆ ಜನಗಳೆಲ್ಲ. ರಾಜ ನೋಡು, ಆ ದಾನಿಯೇಲನಿದಾನಲ್ಲ, ಅವನು ಪ್ರತಿದಿನ ಹೇಗೆ 3 ಆವರ್ತಿ ಪ್ರೇಯರ್ ಮಾಡ್ತಾ ಇದ್ದಾನೋ ಇವಾಗಲೂ ಹಂಗೆ ಮಾಡ್ತಾ ಇದ್ದಾನೆ. ಕಾನೂನು ಏನು ಹೇಳುತ್ತೆ, ರಾಜನಿಗೆ ಮಾತ್ರ ಪ್ರಾರ್ಥನೆ ಮಾಡಬೇಕಂತ ಹೇಳುತ್ತೆ. ಆದರೆ ಇವನೇನು ಮಾಡ್ತಾ ಇದ್ದಾನೆ, ತನ್ನ ದೇವರಾದ ಯೆಹೋವನಿಗೆ ಪ್ರೇಯರ್ ಮಾಡ್ತಾ ಇದ್ದಾನೆ. ನೋಡು ರಾಜ, ಈತನಿಗೆ ಶಿಕ್ಷೆ ಕೊಡಲೇಬೇಕಂತೇಳಿ ಇವರೆಲ್ಲ ಹೋಗಿ ರಾಜನ ಹತ್ರ ಹೇಳ್ತಾರೆ. ರಾಜನು ಎಷ್ಟೋ ಪ್ರಯತ್ನ ಮಾಡ್ತಾನೆ ದಾನಿಯೇಲನನ್ನು ಬಿಡಿಸ್ಬೇಕು, ರಕ್ಷಿಸಬೇಕಂತ. ಆದರೆ ಕಾನೂನು ಹೊರಡಿಸಲ್ಪಟ್ಟಿದೆ, ರಾಜಾಜ್ಞೆ ಆಗಿದೆ, ಇದನ್ನು ಮೀರುವಂತಿಲ್ಲ. ರಾಜನಿಗೆ ಪ್ರೆಷರ್ ಜನಗಳಿಂದ. ಆಗ ರಾಜನು ಸರಿ ಅಂತೇಳಿ ಅವನನ್ನು ತಗೊಂಡು ಬಂದು ಸಿಂಹದ ಗವಿಗಳೆಲ್ಲ ಹಾಕ್ತಾರೆ. ರಾತ್ರಿ ಎಲ್ಲ ರಾಜನ ಯೋಚನೆ ಮಾಡ್ತಾ ಇರ್ತಾನೆ, ಸ್ವಲ್ಪ ನಿದ್ರೆ ಮಾಡ್ತಾನೆ. ಬೆಳಗ್ಗೆ ಎದ್ದು ನೋಡುವಾಗ ಸಿಂಹಗಳ ಗವಿಗೆ ರಾಜನು ಬಂದು, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರು ನಿನ್ನನ್ನು ಕಾಪಾಡಿದನೋ ಅಂತೇಳಿ ಹೇಳುವಾಗ ಒಳಗಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ, ರಾಜ ಚಿರಂಜೀವಿಯಾಗಿರು ಅನ್ನುವಂಥ ಶಬ್ದ ಕೇಳಿಸುತ್ತೆ. ಅಂದರೆ ಒಂದು ರಾತ್ರಿ, ಇಡೀ ರಾತ್ರಿ ಸಿಂಹದ ಗವಿಗಳಲ್ಲಿ ದಾನಿಯೇಲನಿದ್ರು. ಸಿಂಹಗಳು ದಾನಿಯೇಲನನ್ನು ಏನೂ ಸಹ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಹೇಗೆ ಸಾಧ್ಯವಾಯಿತು? ಪ್ರಾರ್ಥನೆಯಿಂದ ಸಾಧ್ಯವಾಯಿತು. ಪ್ರಾರ್ಥನೆ ಎಂಬ ಬಾಗಿಲು ಯಾವಾಗ ತೆರೆದಿಟ್ಟುಕೊಂಡು ನೀನು ಪ್ರಾರ್ಥನೆ ಮಾಡ್ತೀಯೋ ಆಗ ದೇವರು ನಿನ್ನ ಪ್ರಾರ್ಥನೆ ಕೇಳಿ ಅತಿಶಯವಾದ ಕಾರ್ಯಗಳನ್ನು ಮಾಡ್ತಾರೆ. ವೈರಿಯಾಗಿರುವಂತಹ ಸೈತಾನನೆಂಬ ಸಿಂಹದ ಬಾಯಿಂದ ನಿನ್ನನ್ನು ತಪ್ಪಿಸಿ ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾರೆ. ಮಾಟ ಮಂತ್ರಗಳಿಂದ ಬಳಲ್ತಾ ಇದ್ದೀಯಾ? ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ಸಿಕ್ಕಿಕೊಂಡಿದ್ದೀಯಾ? ಪಿಶಾಚಿ ಕ್ರಿಯೆಗಳಿಂದ ನರಳುತ್ತಾ ಇದ್ದೀಯಾ? ನಿನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ದೇವರು ನಿನ್ನನ್ನು ಅದ್ಭುತವಾಗಿ ಬೆಳೆಸಿ ಆಶೀರ್ವಾದ ಮಾಡ್ತಾರೆ. ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ದಾನಿಯೇಲನ ಪ್ರಾರ್ಥನೆ ಕೇಳಿದ್ರು. ಆಗ ರಾಜನು ಹೇಳ್ತಾನೆ ಅಲ್ಲಿರುವಂಥವರಿಗೆ, ದಾನಿಯೇಲನನ್ನು ಮೇಲೆತ್ರಿ ಅಂತ ಹೇಳುವಾಗ ಮೇಲೆತ್ತಾರೆ. ಯಾರ್ಯಾರೆಲ್ಲ ದಾನಿಯೇಲನ ಮೇಲೆ ತಪ್ಪು ಹೊರಿಸಿದ್ರು ಅವರನ್ನು ತಗೊಂಡೋಗಿ ಸಿಂಹದ ಗವಿಗಳಲ್ಲಿ ಹಾಕ್ರಿ ಅಂತ ಹೇಳುವಾಗ ಆ ಜನಗಳನ್ನೆಲ್ಲ ತಗೊಂಡೋಗಿ ಹಾಕುವಾಗ ಆ ಎಲ್ಲ ಜನಗಳ ಎಲುಬುಗಳನ್ನು ಚೂರು ಮಾಡಿಬಿಡ್ತಾವಂತೆ ಸಿಂಹಗಳು. ಆ ಒಂದು ಸಿಂಹದ ಆ ಒಂದು ಗವಿ ಏನಿರುತ್ತೋ ಅದರ ಕೆಳಭಾಗವನ್ನು ಮುಟ್ಲಿಕ್ಕೂ ಸಹ ಜನರನ್ನು ಬಿಟ್ಟಿಲ್ಲ, ಹಾಗೆ ತಿಂದುಬಿಡುತ್ತೆ. ಆಮೇಲೆ ರಾಜನೊಂದು ಆಜ್ಞೆ ಮಾಡ್ತಾನೆ, ದಾನಿಯೇಲನು ಆರಾಧಿಸುತ್ತಿರುವಂತಹ ಜೀವ ಸ್ವರೂಪನಾದ ದೇವರೇ, ನಿಜವಾದ ದೇವರಂಥೇಳಿ ಇಡೀ ರಾಜ್ಯದಲ್ಲಿಯೇ ನಿಜ ದೇವರನ್ನು ರಾಜನು ಪ್ರಕಟಿಸುತ್ತಾನೆ. ನನ್ನೆಲ್ಲ ಆತ್ಮೀಯ ದೇವಜನರೇ, ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಮಾಡಿದ ಪ್ರಾರ್ಥನೆಯ ಪರಿಣಾಮವಾಗಿ ಇಡೀ ರಾಜ್ಯದಲ್ಲಿಯೇ ಯೆಹೋವ ದೇವರೇ ನಿಜ ದೇವರು ಅಂಥೇಳಿ ಪ್ರಕಟವಾಗಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಪ್ರಾರ್ಥನೆ ಎಂಬ ಬಾಗಿಲು ನಾವು ತೆರೆದಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಅಂದರೆ ಪ್ರಾರ್ಥನೆ ಎಂಬ ಬಾಗಿಲಿನ ಮೂಲಕವಾಗಿ ನಾವು ಪ್ರವೇಶ ಮಾಡಬೇಕು. ಮೊದಲು ನಂಬಿಕೆ ಎಂಬ ಬಾಗಿಲಿಂದ ನಾವು ಪ್ರವೇಶಿಸಬೇಕು. 2, ಪ್ರಾರ್ಥನೆ ಎಂಬ ಬಾಗಿಲಿಂದ ನಾವು ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಬೇಕು. 3ನೇದಾಗಿ ನಾವು ಪ್ರವೇಶಿಸಬೇಕಾಗಿರುವಂತಹ ಮತ್ತೊಂದು ಬಾಗಿಲು ಯಾವುದು ಅಂದರೆ ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 20ನೇ ವಚನವನ್ನು ಓದ್ಕೊಳ್ಳೋಣ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು,
ಅವನು ನನ್ನ ಸಂಗಡ ಊಟ ಮಾಡುವೆನು. ಇವರಿಗೆ ಸ್ತೋತ್ರ. ಲವೋದಿಕೀಯ ಅನ್ನುವಂತಹ ಸಭೆಯೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ. ಈಗೋ ಬಾಗಿಲಲ್ಲಿ ನಿಂತ್ಕೊಂಡು ತಡ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದ ಕೇಳಿ ಬಾಗಿಲು ತೆರೆದ್ರೆ ಒಳಗಡೆ ಬರ್ತೇನೆ, ಅವನು ನನ್ನ ಸಂಗಡ ಊಟ ಮಾಡ್ತಾನೆ, ನಾನು ಅವನ ಸಂಗಡ ಊಟ ಮಾಡ್ತೇನೆ ಅಂತೇಳಿ. ಈ ಲವೋದಿಕೀಯ ಅನ್ನುವಂಥ ಸಭೆ ಉಬ್ಬಿಕೊಳ್ತಾ ಇತ್ತು. ನಾನು ಐಶ್ವರ್ಯವಂತನು, ನಾನು ಸಂಪನ್ನನು, ನಾನು ಒಂದರಲ್ಲಿಯೂ ಕಡಿಮೆ ಇಲ್ಲದವನು, ನಾನು ಶ್ರೀಮಂತನು, ಹಿಂಗೆಲ್ಲ ಅನ್ಕೊಳ್ತಾ ಇತ್ತು. ದೇವರು ಹೇಳ್ತಾರೆ, ನಾನು ನಿನ್ನನ್ನು ನನ್ನ ಬಾಯೊಳಗಿಂದ ಕಾರಿ ಬಿಡ್ತೇನೆ ಅಂತ ಹೇಳ್ತಾರೆ. ನೀನು ದೌರ್ಭಾಗ್ಯನು, ನೀನು ದರಿದ್ರನು ಅಂತ ಹೇಳ್ತಾರೆ. ಈಗೋ ಬಾಗಿಲು ನಿಂತ್ಕೊಂಡು ತಡ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದ ಕೇಳಿ ಬಾಗಿಲು ತೆರೆದು ನಾನು ಒಳಗಡೆ ಬರ್ತೇನೆ. ಇದರ ಅರ್ಥ ಏನಂದರೆ, ಎಷ್ಟೋ ಸಾರಿ ನಾವು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಉಗುರು ಬೆಚ್ಚನೆಯ ಸ್ಥಿತಿಯಲ್ಲಿರ್ತೇವೆ. ಆ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದು ಕರ್ತನೊಟ್ಟಿಗೆ ಸಹವಾಸ ಮಾಡಬೇಕು. ದೇವರೊಟ್ಟಿಗೆ ಸಹವಾಸ ಅನ್ನುವಂತಹ ಬಾಗಿಲಿಂದ ಒಳಗಡೆ ಬರಬೇಕು. ನೀನು ದೇವರೊಟ್ಟಿಗೆ ಸಹವಾಸ ಮಾಡ್ತಾ ಇದ್ದೀಯಾ ಅಥವಾ ನಿನ್ನ ಹೆಚ್ಚು ಮನುಷ್ಯರೊಟ್ಟಿಗೆ ಸಹವಾಸ ಮಾಡ್ತಾ ಇದ್ದೀಯಾ? ಒಂದು ಕ್ಷಣ ಆಲೋಚನೆ ಮಾಡು. ಯಾವಾಗಲೂ ನಾವು ಕರ್ತನೊಟ್ಟಿಗೆ ಸಹವಾಸ ಮಾಡಬೇಕು. 1 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ದೇವರು ತನ್ನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದನು ಅಂತೇಳಿ. ಮನುಷ್ಯರ ಜೊತೆಯಲ್ಲಿ ಎಷ್ಟೊತ್ತು ಬೇಕಾದರೂ ಸಹವಾಸ ಮಾಡ್ತೀವಿ, ಎಷ್ಟೊತ್ತು ಬೇಕಾದರೂ ಹರಟೆ ಮಾತುಗಳನ್ನು ಮಾತಾಡ್ತೀವಿ. ಆದರೆ ಅದೆಲ್ಲ ಬಿಟ್ಟು ಇವತ್ತಿಂದ ಕರ್ತನೊಟ್ಟಿಗೆ ಸಹವಾಸ ಮಾಡಬೇಕು. ನಮ್ಮ ದೇವರ ಒಂದು ಸಂಬಂಧ, ಒಂದು ಸಹವಾಸ, ಅನ್ಯೋನ್ಯತೆ ಕೊನೆಯವರೆಗೂ ಇರುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ನೀನು ಯಾರೊಟ್ಟಿಗೆ ಅನ್ಯೋನ್ಯವಾಗಿದ್ದೀಯಾ? ಒಂದು ಕ್ಷಣ ಆಲೋಚನೆ ಮಾಡು. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 20ನೇ ವಚನ ಹೇಳುತ್ತೆ, ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು ಅಂತೇಳಿ ಬೈಬಲ್ನಲ್ಲಿ ನಾವು ನೋಡ್ತೇವೆ. ನಾವು ದೇವರ ಸಂಗಡ ಊಟ ಮಾಡುವಂಥದ್ದಂದ್ರೆ ಅರ್ಥ ಏನಂದರೆ, ಯೆರೆಮೀಯನ ಪುಸ್ತಕ 15ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರವಾಗಿ ಮಾಡಿಕೊಂಡಿದ್ದೇನೆ ಅಂತೇಳಿ. ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಊಟ ಮಾಡೋದಂದ್ರೆ ಅರ್ಥ ಏನಂದರೆ, ದೇವರ ಚಿತ್ತವನ್ನು ನೆರವೇರಿಸುವಂಥದ್ದು. ನಾವು ದೇವರ ವಾಕ್ಯವೆಂಬ ಆಹಾರವನ್ನು ಭುಜಿಸಬೇಕು. ಯೇಸು ಕ್ರಿಸ್ತನು ತಂದೆಯಾದ ದೇವರು ಕೊಟ್ಟಂಥ ಕೆಲಸವನ್ನು ಪೂರೈಸ್ತಾರೆ. ಇದೆ ಒಬ್ಬರ ಸಂಗಡ ಒಬ್ಬರು ಆಹಾರವನ್ನು ಸೇವಿಸುವಂಥದ್ದು. ಅಂದರೆ ಪರಲೋಕ ರಾಜ್ಯಕ್ಕೆ ಹೋದ್ಮೇಲೆ ಹಸಿವು, ಬಾಯಾರಿಕೆ ಇದ್ಯಾವುದೂ ಇರೋದಿಲ್ಲ. ಅಲ್ಲಿ ದೇವರೊಟ್ಟಿಗೆ ಸಂತೋಷವಾಗಿ ಅನ್ಯೋನ್ಯವಾಗಿರ್ತೇವೆ. ಹಾಗಾಗಿ ನಾವು ಕರ್ತನೊಟ್ಟಿಗೆ ಸಹವಾಸ ಮಾಡುವುದಕ್ಕಾಗಿ ಸಹವಾಸವೆಂಬ ಬಾಗಿಲಿನಿಂದ ನಾವು ಪ್ರವೇಶಿಸಬೇಕು. 4ನೇದಾಗಿ ಇನ್ನೊಂದು ಬಾಗಿಲನ್ನು ನಾವು ಬೈಬಲ್ನಲ್ಲಿ ಗಮನಿಸೋದಾದರೆ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನವನ್ನು ಓದ್ಕೊಳ್ಳೋಣ. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಕುರಿಗಳ ಕುರುಬರ ಸಾಮ್ಯವನ್ನ ವಿವರಿಸ್ತಾ ಇದ್ದಾಗ ಕುರಿಗಳಿಗೆ ಯೇಸು ಕ್ರಿಸ್ತನ್ ಹೇಳ್ತಾರೆ, ನಾನೇ ಒಳ್ಳೆ ಕುರುಬನು ಕುರಿಗಳಿಗೆ ಅಂತ ಹೇಳಿ. ಆ ಮಾತು ಹೇಳ್ತಾ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ನಾನೇ ಆ ಬಾಗಿಲು ಅಂತ ಹೇಳಿ ಯೇಸು ಕ್ರಿಸ್ತನ್ ಹೇಳ್ತಾರೆ. ಅಂದರೆ ಕುರಿಗಳೆಂಬ ನಾವುಗಳು ಈ ಮಂದೆಗೆ ಯೇಸು ಕ್ರಿಸ್ತನು ಬಾಗಿಲು. ಯೇಸು ಕ್ರಿಸ್ತನ ಮೂಲಕವಾಗಿ ಹೊರಗಡೆ ಹೋದ್ರೂ ಒಳಗಡೆ ಬಂದರೂ ಸುರಕ್ಷಿತವಾಗಿರ್ತೇವೆ ಮತ್ತು ಮೇವನ್ನು ಸಹ ಕಂಡುಕೊಳ್ತೇವೆ. ಮೇವನ್ನು ಅಂದರೆ ಆಹಾರವನ್ನು ಕಂಡುಕೊಳ್ತೇವೆ, ಸಮೃದ್ಧಿಯನ್ನು ಕಂಡುಕೊಳ್ತೇವೆ. ಅದರ ಅರ್ಥ ಏನಂದರೆ ಭದ್ರತೆ, ಪ್ರೊಟೆಕ್ಷನ್ ಅಥವಾ ರಕ್ಷಣೆ. ಪ್ರಪಂಚದಲ್ಲಿ ಯಾವ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಕೊಂಡ್ರೂ ಸರಿಯಾದಂಥ ಭದ್ರತೆ ಇಲ್ಲ. ಯೇಸು ಕ್ರಿಸ್ತನು ಮಾತ್ರವೇ ನಮ್ಮನ್ನು ಭದ್ರಪಡಿಸಿ ಕಾಪಾಡುವಾತನು. ಯೇಸು ಕ್ರಿಸ್ತನು ಮಾತ್ರವೇ ನಮ್ಮನ್ನು ರಕ್ಷಿಸಿ ಕಾಪಾಡುವಾತನು. ಯೇಸು ಕ್ರಿಸ್ತನಿಗಿಂತ ನಮ್ಮನ್ನು ಕಾಯಲಿಕ್ಕೆ ಶಕ್ತರು ಪ್ರಪಂಚದಲ್ಲಿ ಮತ್ತೊಬ್ಬರು ಇಲ್ಲ. 139ನೇ ಕೀರ್ತನೆ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆ ವಚನ ಏನು ಹೇಳುತ್ತಂದರೆ, ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಬಲಗೈಯನ್ನು ನನ್ನ ತಲೆ ಮೇಲೆ ಇಟ್ಟಿದ್ದೀ ಅಂತೇಳಿ. ಯೇಸು ಸುತ್ತಲೂ ನಮ್ಮನ್ನು ಆವರಿಸಿ ಕಾಪಾಡ್ತಾರೆ. ಯಾವ ಕೇಡುಗಳು ಗಂಡಾಂತರಗಳು ನಮ್ಮನ್ನು ಮುಟ್ಟದಂತೆ ಭದ್ರಪಡಿಸಿ ನಮ್ಮನ್ನು ಕಾಪಾಡ್ತಾರೆ. ಭದ್ರವಾದ ಕೋಟೆಯಲ್ಲಿಟ್ಟು ನಮ್ಮನ್ನು ದೇವರು ಕಾಪಾಡ್ತಾರೆ. ಜ್ಞಾನೋಕ್ತಿಗಳ ಪುಸ್ತಕ 18:16 ಹೇಳುತ್ತೆ, ಯೆಹೋವನ ನಾಮವು ಬಲವಾದ ಬರುಜು, ಶಿಷ್ಟನು ಅದರೊಳಗೆ ಹೋಗಿ ಭದ್ರವಾಗಿ ಅಡಗಿಕೊಂಡಿರ್ತಾನೆ ಅಂತೇಳಿ. ಬಲವಾದ ಬರುಜು, ಭದ್ರವಾದ ಬರುಜು ಯಾವುದಂದ್ರೆ ಯೆಹೋವ ಅಥವಾ ಯೇಸು ಎಂಬ ನಾಮ. ಒಳಗಡೆ ಇದ್ರೂ ಸುರಕ್ಷಿತವಾಗಿರ್ತೇವೆ, ಸಂತೋಷವಾಗಿರ್ತೇವೆ ದೇವರೊಟ್ಟಿಗೆ. ಹೊರಗಡೆ ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಪ್ರಕಟಿಸಲಿಕ್ಕೆ ಹೋದ್ರೂ ಸಂತೋಷವಾಗಿರ್ತೇವೆ. ಕೆಲ ಸಮಯ ಹೊರಗಡೆ ಹೋಗಬೇಕು,
ಹೊರಗಡೆ ಹೋಗ್ಬೇಕಂದ್ರೆ ಮತ್ತೊಬ್ಬರಿಗೆ ಹೋಗಿ ಯೇಸು ಕ್ರಿಸ್ತನ ಕುರಿತು ತಿಳಿಸ್ಬೇಕು, ತಿರುಗಿ ಕರ್ತನಲ್ಲಿ ನಾವು ಜೀವಿಸಬೇಕು, ಲೋಕದಲ್ಲಿ ಮುಳುಗಿ ಹೋಗಬಾರ್ದು. ಯೂದನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಸಂದೇಹ ಪಡುವ ಕೆಲವರನ್ನ ರಕ್ಷಿಸಬೇಕಂತೆ, ಮೈಲಿಗೆಯಾದ ಅವರ ಅಂಗಿಗಳನ್ನು ಅಸಹ್ಯ ಮಾಡಿಕೊಳ್ಬೇಕಂತೆ. ಲೋಕದೊಳಗೆ ಮುಳುಗಿ ಹೋಗಬಾರ್ದು, ಕೆಲವರನ್ನ ಕರ್ತನ ಕಡೆಗೆ ನಡೆಸಬೇಕು. ಆವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. 4ನೇ ಬಾಗಿಲು ಪ್ರೊಟೆಕ್ಷನ್ ಅಥವಾ ರಕ್ಷಣೆ ಅಥವಾ ಸಾಲ್ವೇಷನ್ ಅನ್ನುವಂತಹ ಬಾಗಿಲಿಂದ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಬೇಕು. 5ನೇದಾಗಿ ಇನ್ನೊಂದು ಬಾಗಿಲನ್ನು ನಾವು ಗಮನಿಸೋದಾದರೆ ಯೋಬನ ಪುಸ್ತಕ 31ನೇ ಅಧ್ಯಾಯ 32ನೇ ವಚನವನ್ನು ಓದ್ಕೊಳ್ಳೋಣ. ಪರಸ್ಥಳದವನು ಬಯಲಿನಲ್ಲಿ ಇಳಿದುಕೊಳ್ಳಲಿಲ್ಲವಲ್ಲ, ದಾರಿಗೆ ನನ್ನ ಮನೆ ಬಾಗಲುಗಳನ್ನು ತೆರೆದಿದ್ದೇನಷ್ಟೇ. ಯೋಬನ ಹೇಳ್ತಾ ಇದ್ದಾನೆ, ಪರಸ್ಥಳದವರು ಬಯಲಿನಲ್ಲಿ ಇಳ್ಕೊಳ್ಳೋದಿಲ್ಲ, ಅವರಿಗೋಸ್ಕರ ನನ್ನ ಮನೆ ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅಂತೇಳಿ. ಪರಸ್ಥಳದವರು ಅಂದರೆ ಗೊತ್ತಿರುವಂಥವರೇ, ಬೇರೆ ಕಡೆ ವಾಸ ಮಾಡುವಂಥವರೇ, ಆದರೆ ನನ್ನ ಮನೆಗೆ ಬರುವಾಗ ಅವ್ರು ನಾನು ಸೇರಿಸ್ಕೊಂಡು ಅವರಿಗೆ ಸೇವೆ ಮಾಡ್ತೇನೆ ಅಂತೇಳಿ. ಇವತ್ತು ನಾವು ಸೇವೆ ಎಂಬ ಬಾಗಿಲು ನಮಗೋಸ್ಕರ ತೆರೆಯಲ್ಪಟ್ಟಿದೆ. ಕರ್ತನ ಸೇವೆಯನ್ನು ಮಾಡಲಿಕ್ಕೆ ನಾವು ಆಸಕ್ತಿಯುಳ್ಳವರಾಗಿರಬೇಕು. ಒಂದು ಕ್ಷಣ ಆಲೋಚನೆ ಮಾಡಿ, ನೀವು ನಿಜವಾಗಿಯೂ ದೇವರ ಸೇವೆ ಮಾಡ್ತಾ ಇದ್ದೀರಾ ಅಂತೇಳಿ. ಬೈಬಲ್ನಲ್ಲಿ ನಾವು ಗಮನಿಸುವಾಗ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನು ಮಮ್ರೆಗೆ ಎದುರಾಗಿರುವಂಥ ಬಾಗಿಲಿನಲ್ಲಿ ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ 3 ಮಂದಿ ಪುರುಷರು ಬರ್ತಾರೆ. ಅವ್ರನ್ನ ಕಂಡ ತಕ್ಷಣ ಹೋಗಿ ಅವ್ರನ್ನ ಅಬ್ರಹಾಮನ ಎದುರುಗೊಂಡು, ಸ್ವಾಮಿಗಳೇ, ನೀವಿಲ್ಲೇ ಇದ್ದು ಮರದ ಕೆಳಗೆ ವಿಶ್ರಮಿಸ್ಕೊಳ್ರಿ, ಊಟ ತರಿಸ್ಕೊಡ್ತೀನಿ, ಊಟ ಮಾಡ್ರಿ, ಸಂತೋಷವಾಗಿ ನಮ್ಮ ಜೊತೆಯಲ್ಲಿರ್ರಿ, ಆಮೇಲೆ ಮುಂದಕ್ಕೆ ಪ್ರಯಾಣ ಮಾಡ್ರಂತೆ ಅಂತೇಳಿ ಹೇಳುವಾಗ ಸರಿ ಅಂತ ಅವ್ರು ಒಪ್ಕೊಳ್ತಾರೆ. ಅವ್ರು ಹೋಗಿ ಅಬ್ರಹಾಮನು ಅಡುಗೆಗೆಲ್ಲ ಸಿದ್ಧ ಮಾಡಲಿಕ್ಕೆ ತನ್ನ ಹೆಂಡತಿಗೆ, ಕೆಲಸದವರಿಗೆಲ್ಲ ಹೇಳಿ ಒಳ್ಳೆಯ ರೊಟ್ಟಿ, ಒಳ್ಳೆಯ ಆಹಾರವನ್ನು, ಮಾಂಸಾಹಾರ ಎಲ್ಲವನ್ನು ಸಿದ್ಧ ಮಾಡಿ ಅವ್ರಿಗೆ ಹೋಗಿ ಅಬ್ರಹಾಮನು ಬಡಿಸುವಾಗ ಆ 3 ಮಂದಿ ಪುರುಷರು ಹೋಗುವಂಥ ಸಂದರ್ಭದಲ್ಲಿ, ವಿಶ್ರಮಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಬರುವ ಇದೇ ವರ್ಷದಲ್ಲಿ ಮತ್ತೆ ನಾನು ಬರ್ತೇನೆ, ಬರುವ ವರ್ಷದಲ್ಲಿ ಇದೇ ದಿನದಲ್ಲಿ ಇದೇ ಕಾಲಕ್ಕೆ ಮತ್ತೆ ನಾನು ಬರ್ತೇನೆ, ಬರುವಾಗ ನಿನಗೊಬ್ಬ ಮಗನಿರ್ತಾನೆ ಅಂತೇಳಿ. ಆಶೀರ್ವಾದ. ಯಾವಾಗ ಅಬ್ರಹಾಮನು ದೇವರನ್ನ ಅಥವಾ ದೇವದೂತರನ್ನ ಸೇರಿಸಿಕೊಂಡು ಅವರ ಸೇವೆ ಮಾಡಿದನೋ, ಆಗ ಅಬ್ರಹಾಮನ ಬದುಕಿನಲ್ಲಿ ಆಶೀರ್ವಾದಗಳು ಪ್ರಾರಂಭ ಆಯಿತು. ಇವತ್ತು ನೀನು ಸಹ ದೇವರ ಸೇವೆ ಮಾಡಬೇಕು, ಯೇಸು ಕ್ರಿಸ್ತನ ಸೇವೆ ಮಾಡಬೇಕು. ಯೇಸು ಕ್ರಿಸ್ತನ ಸೇವೆ ಮಾಡಬೇಕು ಅಂದ್ರೆ ಅರ್ಥ ಏನಂದರೆ, ಯೇಸು ಕ್ರಿಸ್ತನ ಕುರಿತು ಅನೇಕರಿಗೆ ತಿಳಿಸಬೇಕು. ನೀನು ಹೊಂದಿಕೊಂಡಂಥ ಆಶೀರ್ವಾದ, ನೀನು ಹೊಂದಿಕೊಂಡಿರುವಂಥ ಮೇಲು, ದೇವರು ನಿನ್ನ ಜೀವನದಲ್ಲಿ ಮಾಡಿದಂಥ ಅದ್ಭುತಗಳು ಅನೇಕರಿಗೆ ಹೋಗಿ ತಿಳಿಸುವಾಗ ಅದೇ ದೇವರ ಸೇವೆ ಮಾಡದಂತೆ. ಹಾಗಾಗಿ ನೀನು ಒಬ್ಬರಿಗಾದರೂ ಕರ್ತನ ಕುರಿತು ಹೇಳಬೇಕಂತ ಈ ವರ್ಷದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದೀಯಾ? ಹಾಗಾದರೆ ದೇವರಿಗೆ ಸ್ತೋತ್ರ. ಈ ವರ್ಷದಲ್ಲಿ ಒಂದು ತೀರ್ಮಾನಿಸ್ಕೋ, ಒಬ್ಬರನ್ನಾದರೂ ನಾನು ಕರ್ತನ ಕಡೆಗೆ ನಡೆಸ್ತೇನೆ ಅಂತೇಳಿ. ದೇವರ ಸೇವೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ದೇವರ ಸೇವೆ ಮಾಡಬೇಕು. ಮಾರ್ತಳನ್ನು ನಾನು ಗಮನಿಸುವಾಗ, ಮಾರ್ತಳು ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಸೇರಿಸಿಕೊಂಡು ಆತನ ಸೇವೆ ಮಾಡಿದಳು. ಬೈಬಲ್ನಲ್ಲಿ ಕೆಲವು ಮಂದಿ ಅನೇಕರು ದೇವರ ಸೇವೆ ಮಾಡಿದರು, ಯೇಸು ಕ್ರಿಸ್ತನನ್ನು ಸೇರಿಸಿಕೊಂಡು ಸೇವೆ ಮಾಡಿದರು. ಜಕಾಯನು ಸಹ ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಸೇರಿಸಿಕೊಂಡು ಆತನ ಸೇವೆ ಮಾಡಿದನು. ಇವತ್ತು ನಾವು ಯೇಸು ಕ್ರಿಸ್ತನ ಸೇವೆಯನ್ನು ಮಾಡಬೇಕು. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಸೇವೆಯ ಬಾಗಿಲು ಯಾವಾಗಲೂ ನಮಗೋಸ್ಕರ ತೆರೆಯಲ್ಪಟ್ಟಿದೆ. ಒಂದು ದಿನ ಬರುತ್ತೆ, ಅದು ಮುಚ್ಚಲ್ಪಡುತ್ತೆ. ಆಮೇಲೆ ಹೋಗಿ ದೇವರ ಸೇವೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಈಗಲೇ ದೇವರ ಸೇವೆ ಮಾಡು, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಈಗ 6ನೇ ಬಾಗಿಲನ್ನು ನಾವು ಗಮನಿಸೋದಾದರೆ, ಮಲಾಕಿಯನ ಪುಸ್ತಕ 3ನೇ ಅಧ್ಯಾಯ 10ನೇ ವಚನವನ್ನು ಓದ್ಕೊಳ್ಳೋಣ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾಗದಷ್ಟು ಸುವರವನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸನ್ನಿಧೀಶ್ವರನಾದ ಯೆಹೋವನ ನುಡಿ. ದೇವರ ಆಲಯ ಆಹಾರ ಶೂನ್ಯವಾಗದಂತೆ ನಾವೇನ್ ಮಾಡಬೇಕು? ನಮ್ಮ ದಶಮ ಭಾಗವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾರು ತಮ್ಮ ಆದಾಯದಿಂದ ಬರುವ ದಶಮ ಭಾಗವನ್ನು ಕರ್ತನಿಗೆ ಸಮರ್ಪಣೆ ಮಾಡ್ತಾರೋ ಅಂಥವ್ರನ್ನ ದೇವರು ಪರಲೋಕದ ದ್ವಾರಗಳನ್ನು ತೆರೆದು ಸುವರಗಳನ್ನು ಸುರಿಸಿ ಸ್ಥಳ ಹಿಡಿಸಲಾರದಷ್ಟು ಆಶೀರ್ವಾದ ಮಾಡ್ತಾರಂತೆ. ಇದು ಎಂತಹ ಬಾಗಿಲಂದ್ರೆ ಆಶೀರ್ವಾದದ ಬಾಗಿಲು, ಆಶೀರ್ವಾದದ ಬಾಗಿಲು ಅಥವಾ ಮೇಲು ಅನ್ನುವಂಥ ಬಾಗಿಲು.
ನಿನಗೆ ಆಶೀರ್ವಾದದ ಬಾಗಿಲಿಂದ ಆಶೀರ್ವಾದಗಳು ಸಮೃದ್ಧಿಯಾಗಿ ಬರಬೇಕು ಅಂದರೆ ನೀನು ಕರ್ತನಿಗಾಗಿ ಕೊಡಬೇಕು. ಏನು ಕೊಡಬೇಕು? ಆದಾಯದಲ್ಲಿ ಸ್ವಲ್ಪ ಭಾಗ ದೇವರಿಗೆ ಕೊಡಬೇಕು, ಪ್ರಥಮ ಫಲದಲ್ಲಿ ದೇವರಿಗೆ ಕೊಡಬೇಕು, ಅದಾದಮೇಲೆ ಸಮಯವನ್ನು ದೇವರಿಗೆ ಕೊಡಬೇಕು, ನಿನ್ನ ಶ್ರಮವನ್ನು ಕರ್ತನಿಗೆ ಕೊಡಬೇಕು. ಆವಾಗ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು ಎಂಬುದಾಗಿ. ದೇವರಿಗಾಗಿ ಕೊಡಬೇಕು, ಆಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಯಾಕೆ ಕೊಡಬೇಕು ದೇವರಿಗೆ? ನಾವು ಆಶೀರ್ವದಿಸಲ್ಪಡಬೇಕು ಅಂದರೆ ದೇವರಿಗೆ ಕೊಡಬೇಕು. ಒಬ್ಬ ರೈತನು ಭೂಮಿಯಲ್ಲಿ ಯಾಕೆ ಬೀಜ ಬಿತ್ತಬೇಕು? ಯಾಕೆ ಬಿತ್ತಬೇಕು? ಬೆಳೆ ಬರಬೇಕು, ಫಲ ಕಾಣಬೇಕಂದ್ರೆ ಬೀಜ ಬಿತ್ತಬೇಕು. ಇವಾಗ ನೀನು ಒಂದು ರೀತಿ ದೇವರಿಗೆ ಕೊಡೋದು ಅಂದ್ರೆ ಅರ್ಥ ಏನಂದ್ರೆ ಬೀಜ ಬಿತ್ತಿದ ಹಾಗೆ. ನೀನು ಬೀಜ ಬಿತ್ತುವಾಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಕರ್ತನಾಗಿರುವ ಯೇಸು ಕ್ರಿಸ್ತನು ದಯಪಾಲಿಸ್ತಾರೆ. 6ನೇ ಬಾಗಿಲು ಆಶೀರ್ವಾದ ಅನ್ನುವಂತಹ ಬಾಗಿಲು ಅಥವಾ ಮೇಲು ಅನ್ನುವಂತಹ ಬಾಗಿಲು. ಈಗ 7ನೇ ಬಾಗಿಲನ್ನು ನಾವು ಬೈಬಲ್ನಲ್ಲಿ ಗಮನಿಸೋದಾದರೆ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನವನ್ನು ಓದ್ಕೊಳ್ಳೋಣ. ನೀವಂತೂ ನಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಾಗಿರುವ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ಪರಲೋಕದ ವೈಭವವನ್ನು ಬಿಡಲಲೇನೂ ಎಂದೆಣಿಸದೆ ಈ ಲೋಕಕ್ಕೆ ಬಂದು ಬಲಿಯಾಗಿ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಮನುಷ್ಯನನ್ನು ರಕ್ಷಿಸಿದರು. ರಕ್ಷಿಸಿದ ಯೇಸು ಸ್ವಾಮಿ ಪ್ರಾಣ ಕೊಟ್ಟು ಬಲಿಯಾಗಿ ಹೂಣಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದರು. ಹಾಗೆ ಎದ್ದು ಬಂದಂಥ ಯೇಸು ಪರಲೋಕಕ್ಕೆ ಆರೋಹಣನಾಗಿ ತಂದೆಯ ಬಲಭಾಗದಲ್ಲಿ ಕುಳಿತು ವಿಜ್ಞಾಪಿಸ್ತಾ ಇರುವಂಥ ಈ ಯೇಸು ಸ್ವಾಮಿ ತಿರುಗಿ ಮತ್ತೆ ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆ. ರಾಜಾದಿರಾಜನಾಗಿ ಬರಲಿರುವಂತಹ ಕರ್ತನಾಗಿರುವ ಯೇಸು ಸ್ವಾಮಿ ಬಂದು ನಿನ್ನನ್ನ ಕರೆದುಕೊಂಡು ಹೋಗಿ ತನ್ನ ಬಳಿಯಲ್ಲಿ ಇರಿಸಿಕೊಳ್ಳಲಿಕ್ಕಿದ್ದಾರೆ, ತನ್ನೊಟ್ಟಿಗೆ ಇರಿಸಿಕೊಳ್ಳಲಿಕ್ಕಿದ್ದಾರೆ. ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾರೆ. ಯಜಮಾನನು ಮದುವೆ ಊಟಕ್ಕೆ ಹೋಗಿದ್ದಾನೆ. ಮದುವೆ ಊಟಕ್ಕೆ ಹೋಗುವಾಗ ತನ್ನ ಆಳುಗಳಿಗೆ ಹೇಳ್ಬಿಟ್ಟು ಹೋಗಿದ್ದಾನೆ. ಏನಂತ? ನೀವು ಕದವನ್ನು ತೆರೆದು ಸಿದ್ಧವಾಗಿರಿ, ನಾನು ಯಾವಾಗ ಬರ್ತೀನೋ ಸಿದ್ಧವಾಗಿರ್ರಿ ಅಂತ. ಇವರೇನು ಮಾಡಿದ್ದಾರೆ? ಯಜಮಾನನು ಬರ್ತಾನೆ, ಈಗ ಬರ್ತಾನೆ ಅಂತೇಳಿ ಡೋರ್ ಓಪನ್ ಮಾಡ್ಕೊಂಡು ಸಿದ್ಧವಾಗಿದ್ದಾರೆ, ಕಾಯ್ತಾ ಇದ್ದಾರೆ ಯಜಮಾನನ ಬರೋಣಕ್ಕಾಗಿ. ಯಜಮಾನನು ಬರ್ತಾನೆ. ಯಜಮಾನನು ಬರುವಾಗ ಕದವನ್ನು ತೆರೆದುಕೊಂಡು ಯಾರೆಲ್ಲ ಸಿದ್ಧರಾಗಿದ್ದಾರೋ ಅವರನ್ನ ಗಮನಿಸಿದಂತೆ ಯಜಮಾನನು ಅವ್ರನ್ನ ನೋಡಿ ಅವ್ರನ್ನ ಕೂರಿಸಿ ಅವರಿಗೆ ಊಟವನ್ನು ಬಡಿಸಿ ಯಜಮಾನನು ಆಳುಗಳ ಸೇವೆ ಮಾಡಿದನಂತೆ. ಯಾರೆಲ್ಲ ಕದವನ್ನು ತೆರೆದು ಯಜಮಾನನಿಗೋಸ್ಕರ ಕಾಯ್ತಾ ಇದ್ರೋ ಅವರು ಯಜಮಾನನಿಂದ ಸೇವೆ ಹೊಂದಿದರು. ಯಾರೆಲ್ಲ ಕಾಯದೆ ಕದವನ್ನು ಮುಚ್ಚಿಕೊಂಡು ಯಾವಾಗ ಬರ್ತಾನೋ ಬಂದ್ರು ಬರಲಿ ಬಿಡ ಅಂತ ಸುಮ್ಮನೆ ಇದ್ರೋ ಅವರು ಯಜಮಾನನಿಂದ ಶಾಪವನ್ನು ಹೊಂದಿದರು. ಇವತ್ತು ನಾವು ಯಜಮಾನನು ಎಲ್ಲಿದ್ದಾನೋ ಆ ಸ್ಥಳಕ್ಕೆ ನಾವು ಹೋಗ್ಬೇಕಂದ್ರೆ ಬಾಗಿಲನ್ನು ತೆರೆದು ಯಜಮಾನನ ಬರೋಣಕ್ಕಾಗಿ ಎದುರು ನೋಡ್ತಾ ಯಾವಾಗಲೂ ಸಿದ್ಧವಾಗಿರುವುದಾದರೆ ಯೇಸು ನಮ್ಮನ್ನು ಆಶೀರ್ವದಿಸುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವರ್ಷದಿಂದ ನಾವು ಓದ್ಕೊಳ್ತಾ ಬಂದರೆ ಅಲ್ಲಿ ನಾವು ನೋಡ್ತೇವೆ 10 ಮಂದಿ ಕನ್ಯೆಯರು. ಈ 10 ಮಂದಿ ಕನ್ಯೆಯರು 5 ಮಂದಿ ಬುದ್ಧಿಯುಳ್ಳವರು, 5 ಮಂದಿ ಬುದ್ಧಿ ಇಲ್ಲದವರು. ಎಲ್ಲರೂ ಸಹ ದೀಪವನ್ನು ತೆಗೆದುಕೊಂಡ್ರು, ಆದರೆ ಬುದ್ಧಿ ಇಲ್ಲದವರು ಎಣ್ಣೆಯನ್ನ ತೆಗೆದುಕೊಳ್ಳಲಿಲ್ಲ. ಯಜಮಾನನು ಬರ್ತಾನೆ, ಸಿದ್ಧವಾಗಿರ್ರಿ, ಎಚ್ಚರವಾಗಿರ್ರಿ ಅಂತೇಳಿ ಅವರಿಗೆ ಕೂಗಾದಾಗ ತಮ್ಮ ದೀಪಗಳನ್ನು ಸಿದ್ಧ ಮಾಡಿಕೊಂಡು ಯಜಮಾನನ್ನು ಎದುರುಗೊಳ್ಳುವುದಕ್ಕಾಗಿ, ಮದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ 10 ಮಂದಿ ಕನ್ಯೆಯರು ಕಾಯ್ತಾ ಇದ್ರು. ಇಷ್ಟರಲ್ಲೇ 5 ಮಂದಿಯರ ದೀಪದಲ್ಲಿದ್ದಂಥ ಎಣ್ಣೆ ಖಾಲಿಯಾಗೋಯ್ತು. ಆಗ ಪಕ್ಕದವ್ರನ್ನ ಕೇಳ್ತಾರೆ, ನಮ್ಗೆ ಸ್ವಲ್ಪ ಎಣ್ಣೆ ಕೊಡ್ರಿ ಅಂತೇಳಿ. ಅವ್ರು ಹೇಳ್ತಾರೆ, ನಿಮಗೇನಾದರೂ ಸ್ವಲ್ಪ ಎಣ್ಣೆ ಕೊಟ್ಟರೆ ನಮ್ಮದು ಖಾಲಿ ಆಗುತ್ತೆ, ನಿಮ್ಮದು ಖಾಲಿ ಆಗುತ್ತೆ, ಆಮೇಲೆ ದೀಪ ಉರಿಯದೆ ಹೋಗುತ್ತೆ, ಆಮೇಲೆ ಮೊದಲಿಂಗನು ಬರುವಾಗ ಆತನನ್ನು ಎದುರುಗೊಳ್ಳಕ್ಕಾಗಲ್ಲ, ಹೋಗ್ರಿ ಬೇಕಾದ್ರೆ ಅಂಗಡಿಗೆ ಹೋಗಿ ಕೊಂಡ್ಕೊಂಬರ್ರಿ ಅಂತ. ಅವಾಗ ಇವ್ರು 5 ಜನ ಹೋಗ್ಬಿಡ್ತಾರೆ ಅಂಗಡಿಗೆ ಹೋಗಿ ಕೊಂಡ್ಕೊಂಡು ಬರ್ಲಿಕ್ಕೆ ಹೋದಾಗ ಅಂಗಡಿಯವರು ಓಪನ್ ಮಾಡಿ ಕೊಡುವಷ್ಟಿಗೆ ಸಮಯ ಆಗೋಗ್ಬಿಡುತ್ತೆ. ಮೊದಲಿಂಗನು ಬಂದೇ ಬಿಡ್ತಾನೆ.
ಬಾಗಿಲು ಮುಚ್ಚಲ್ಪಡುತ್ತೆ. 5 ಮಂದಿ ಮೊದಲಗಿತ್ತಿಯರೊಡನೆ ಮೊದಲಿಂಗನು ಸಂತೋಷವಾಗಿರುವ ಸಮಯದಲ್ಲಿ ಇವರು ಬರ್ತಾರೆ. ಯಾರು? ಈ ಎಣ್ಣೆಯನ್ನು ಕೊಂಡುಕೊಂಡು ಹೋಗ್ಲಿಕ್ಕೆ ಹೊರಟಿದ್ರಲ್ಲ, ಅವರು ಕೊಂಡುಕೊಂಡು ಬರ್ತಾರೆ. ಅಯ್ಯ ಮೊದಲಿಂಗನೇ ಬಾಗಿಲು ತೆರೀರಿ ಅಂತ ಹೇಳುವಾಗ ಆ ಮೊದಲಿಂಗನ ಕಡೆಯಿಂದ ಒಂದು ಮಾತು ಬರುತ್ತೆ, ನೀವ್ಯಾರೋ ನನಗೆ ಗೊತ್ತಿಲ್ಲ, ಧರ್ಮವನ್ನು ಮೀರಿ ನಡೆಯುವವರೇ, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗ್ರಿ ಅಂತೇಳಿ. ಅಂದರೆ ಅದರ ಅರ್ಥ ಏನಂದ್ರೆ, ಯೇಸು 2ನೇ ಸಾರಿ ಬರುವಾಗ ಯಾರೆಲ್ಲ ಯೋಗ್ಯರಾಗಿರ್ತೇವೋ ಅವರೇ ಎತ್ತಲ್ಪಡ್ತೇವೆ. ಯಾರೆಲ್ಲ ಕರ್ತನ ದೃಷ್ಟಿಯಲ್ಲಿ ಅವಿವೇಕಿಗಳಾಗಿ ಅಯೋಗ್ಯರಾಗಿ ಜೀವಿಸ್ತಾ ಇರ್ತೇವೋ ಅಂಥವರೆಲ್ಲರೂ ಕೈ ಬಿಡಲ್ಪಡ್ತಾರೆ. ಯೇಸು ಸ್ವಾಮಿ ಬರುವಾಗ ನಾವು ಆತನನ್ನು ಎದುರುಗೊಳ್ಳಲಿಕ್ಕೆ ಯಾವಾಗಲೂ ಸಿದ್ಧರಾಗಿರೋಣ. ಇದು ಯಾವ ಬಾಗಿಲಂದರೆ, ಇದು ಯೇಸುವಿನ 2ನೆಯ ಬರೋಣದ ಬಾಗಿಲು. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1ನೇ ವಚನದಲ್ಲಿ ಯೋಹಾನನು ಹೇಳ್ತಾನೆ, ಪರಲೋಕದಲ್ಲಿ ತೆರೆದಿರುವ ಬಾಗಿಲನ್ನು ಕಂಡೆನು ಅಂತೇಳಿ. ಇವಾಗಲೂ ಸಹ ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿದೆ. ನಾಳೆ ಯೇಸು ಸ್ವಾಮಿ ಬಂದು ಹೋದ ಮೇಲೆ ಒಂದು ದಿನ ಮುಚ್ಚಲ್ಪಡುತ್ತೆ. ಆತನ್ನು ಎದುರುಗೊಳ್ಳಲಿಕ್ಕೆ ಯಾವಾಗಲೂ ಸಿದ್ಧರಾಗಿರಬೇಕು. ಯಾವಾಗ ನಮಗೆ ಮರಣ ಬರುತ್ತೋ ಗೊತ್ತಿಲ್ಲ, ಯಾವಾಗ ಈ ಲೋಕವನ್ನು ನಾವು ಬಿಟ್ಟು ಹೋಗ್ತೇವೋ ಗೊತ್ತಿಲ್ಲ. ಮರಣ ನಮ್ಮನ್ನು ಸಮೀಪಿಸುವುದಕ್ಕಿಂತ ಮೊದಲೇ ನಾವು ಸಿದ್ಧವಾಗಿದ್ದರೆ ಯಾವಾಗ ಬೇಕಾದರೂ ಮರಣ ಬಂದರೂ ನಮ್ಮ ಆತ್ಮ ದೇವರ ಬಳಿಗೆ ಹೋಗುತ್ತೆ. ದೇವರಿಗೆ ಸ್ತೋತ್ರ. ಯೇಸುವಿನ 2ನೇ ಬರೋಣದಲ್ಲಿ ನೀನು ಆತನನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧನಾಗಿದ್ದೀಯಾ? ಒಂದು ಕ್ಷಣ ಆಲೋಚನೆ ಮಾಡು. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ನೋಹನ ಹೆಂಡತಿ 3 ಮಂದಿ ಗಂಡು ಮಕ್ಕಳು ಸೊಸೆಯರು ನಾವೆಯಲ್ಲಿ ಹೋಗಿ ಸೇರ್ತಾರೆ. ಅವರ ನಾವೆಗೆ ಸೇರಿದ ತಕ್ಷಣವೇ, ಎಲ್ಲ ಜೀವಿಗಳು ಬಂದ ತಕ್ಷಣವೇ ದೇವರ ನಾವೆಯ ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಮುಚ್ಚಿದ ತಕ್ಷಣ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆಯೂ ನೀರು ವಿಪರೀತವಾಗಿ ಬರುತ್ತೆ. ಜಲಪ್ರಳಯ ವಿಪರೀತವಾಗುತ್ತೆ. ಮೇಲೆ ಆಕಾಶದ ದ್ವಾರಗಳು ತೆರೆಯಲ್ಪಟ್ಟು ಕೆಳಗಡೆಯೂ ಸಹ ತೆರೆಯಲ್ಪಟ್ಟಿತ್ತು. ವಿಪರೀತವಾಗಿ ನೀರು ಬರುವಾಗ ಜನ ಹೇಳ್ತಾರೆ, ನೋಹ ಬಾಗಿಲು ತೆರೆ ಅಂತ. ಆದರೆ ಬಾಗಿಲನ್ನು ಮುಚ್ಚಿದ್ದು ದೇವರು ಮುಚ್ಚಿದ್ರೆ ಯಾರೂ ತೆರೆಯಲಿಕ್ಕಾಗಲ್ಲ. ದೇವರು ತೆರೆದರೆ ಯಾರೂ ಮುಚ್ಚಲಿಕ್ಕೆ ಆಗಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 22ನೇ ವಚನವನ್ನು ಓದ್ಕೊಳ್ಳೋಣ. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ದೇವರಿಗೆ ಸ್ತೋತ್ರ. ದೇವರು ತೆರೆದರೆ ಯಾರು ಮುಚ್ಚಲಿಕ್ಕಾಗಲ್ಲ, ದೇವರು ಮುಚ್ಚಿದ್ರೆ ಯಾರೂ ತೆರೆಯಲಿಕ್ಕಾಗಲ್ಲ. ಹಾಗಾಗಿ ನಾನೆಲ್ಲ ಆತ್ಮೀಯ ದೇವಜನರೇ, ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ನಾನೇ ಆ ಬಾಗಿಲು ಅಂತೇಳಿ. ಹಾಗಾದರೆ ಯಾವ್ಯಾವ ಬಾಗಿಲನ್ನು ಇವತ್ತು ನಾವು ನೋಡಿದ್ದೇವೆ? ಮೊದಲನೇದು ನಂಬಿಕೆ ಎಂಬ ಬಾಗಿಲಿನಿಂದ ಕ್ರಿಸ್ತನಲ್ಲಿ ನಾವು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. 2ನೇದು ಪ್ರಾರ್ಥನೆ ಎಂಬ ಬಾಗಿಲಿನಿಂದ ಪ್ರಾರ್ಥನಾ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು. 3ನೇದು ಸಹವಾಸ ಅನ್ನುವಂತಹ ಬಾಗಿಲಿನಿಂದ ಪ್ರವೇಶಿಸಿ ಕರ್ತನೊಟ್ಟಿಗೆ ಯಾವಾಗಲೂ ಸಹವಾಸ ಮಾಡುವಂಥವರಾಗಿರಬೇಕು. 4 ರಕ್ಷಣೆ ಎಂಬ ಬಾಗಿಲಿನಿಂದ ಯಾವಾಗಲೂ ದೇವರು ಕೊಡುವಂಥ ಭದ್ರತೆಯನ್ನು, ಸುರಕ್ಷತೆಯನ್ನು ನಾವು ಹೊಂದಿಕೊಳ್ಳಬೇಕು. 5 ಸೇವೆ ಅನ್ನುವಂತಹ ಬಾಗಿಲಿನಿಂದ ದೇವರ ಸೇವೆ ಮಾಡಬೇಕು. 6ನೇದು ಆಶೀರ್ವಾದ ಅನ್ನುವಂಥ ಬಾಗಿಲಿಂದ ಕರ್ತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕು. 7 ಕರ್ತನ 2ನೇ ಬರೋಣ ಅನ್ನುವಂತಹ ಬಾಗಿಲಿನಿಂದ ದೇವರನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಹೀಗೆ ನಾನೇ ಆ ಬಾಗಿಲಂತೇಳಿ ಯೇಸು ಹೇಳಿರುವುದರಿಂದ ಆ ಬಾಗಿಲಿನಿಂದ ದೇವರ ಎಲ್ಲ ಮೇಲುಗಳನ್ನು, ಶುಭಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಿದ್ಧರಾಗುವಂಥ ಕೃಪೆಯನ್ನು ದೇವರ ನಮ್ಮೆಲ್ಲರಿಗೂ ದಯಪಾಲಿಸಿ ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು ಜೀವ ಸ್ವರೂಪನಾಗಿರುವಂತಹ ತಂದೆಯಾದ ದೇವರೇ, ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ, ಕೊಂಡಾಡುತ್ತಾ ಇದ್ದೇವೆ. ಇದುವರೆಗೂ ನಿನ್ನ ಅಮೂಲ್ಯವಾದ ವಚನವನ್ನು ಕೇಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀನು ತೆರೆದರೆ ಯಾರು ಮುಚ್ಚಲಾರರು, ನೀನು ಮುಚ್ಚಿದರೆ ಯಾರು ತೆರೆಯಲಾರರು ಎಂಬುದಾಗಿ ನಿಮ್ಮ ವಚನದಲ್ಲಿ ನೋಡುತ್ತೇವಲ್ಲ. ಪಾಪದ ಬಾಗಿಲಿಂದ ನಾವು ಹೋಗುವಂಥದ್ದು ಬೇಡ, ಮರಣದ ಬಾಗಿಲಿಂದ ನಾವು ಪ್ರವೇಶಿಸುವಂಥದ್ದು ಬೇಡ. 7 ಬಾಗಿಲುಗಳಿಂದ ನಾವು ನಿಮ್ಮನ್ನು ಪ್ರವೇಶಿಸುವಂತೆ ನೀನು ನಮಗೆ ಸಹಾಯ ಮಾಡಪ್ಪ. ಈ ವಾಕ್ಯವನ್ನು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದಾರೆ ಎಲ್ಲರ ಬದುಕಿನಲ್ಲಿ ರಕ್ಷಣೆ, ನಂಬಿಕೆ, ಪ್ರಾರ್ಥನೆ, ಅಪ್ಪ ಆಶೀರ್ವಾದ ಅನ್ನುವಂತಹ ಮೇಲುಗಳನ್ನು ಸಮೃದ್ಧಿಯಾಗಿ ಅನುಗ್ರಹಿಸು, ಕನಿಕರಿಸು, ಕೃಪೆ ತೋರಿಸು. ಎಲ್ಲರೂ ನಿಮ್ಮ ರಕ್ತದ ಕೋಟೆಯಲ್ಲಿ ಭದ್ರಪಡಿಸು. ಈ ಮಾತನ್ನು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದಾರೋ ಒಬ್ಬೊಬ್ಬರ ಬದುಕಿನಲ್ಲಿ ಸ್ವಸ್ಥತೆಯನ್ನು ದಯಪಾಲಿಸು. ಒಬ್ಬೊಬ್ಬರ ಬದುಕಿನಲ್ಲಿ ಅತಿಶಯವಾದ ಕಾರ್ಯಗಳನ್ನು ಜರುಗಿಸಪ್ಪ.
ನೀನು ಸಹಾಯ ಮಾಡು. ನಿಮ್ಮಿಂದ ಯಾರು ಯಾವ ರೀತಿಯಾದಂಥ ಸಹಾಯವನ್ನು ಎದುರು ನೋಡ್ತಾ ಇದ್ದಾರೋ ಅದನ್ನು ಅನುಗ್ರಹಿಸು, ಆಶೀರ್ವಾದ ಮಾಡು. ಬಿತ್ತಲ್ಪಟ್ಟಂಥ ವಚನ ಒಬ್ಬೊಬ್ಬರ ಹೃದಯಗಳಲ್ಲಿ ಮುದ್ರಿಸಲ್ಪಡಲಿ, ಸಹಾಯ ಮಾಡು, ಮಹಿಮೆ ಒಂದು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ದೇವರ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಗೆ. ಆಮೇನ್, ಆಮೇನ್, ಆಮೇನ್. ಆತ್ಮೀಯ ದೇವಜನರೇ, ಈ ಬಾಗಿಲುಗಳು ನಮಗೋಸ್ಕರವೇ ದೇವರು ತೆರೆದಿಟ್ಟಿದ್ದಾರೆ. ಇವುಗಳ ಮೂಲಕ ದೇವರು ಕೊಡುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ, ದೇವರಲ್ಲಿ ಅಭಿವೃದ್ಧಿ ಆಗೋಣ. ನೀವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬಲಗೊಳ್ಳಿರಿ, ಸೇವೆಗಾಗಿ ಪ್ರಾರ್ಥಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ನಿಮ್ಮ ಪ್ರಾರ್ಥನಾ ಅವಶ್ಯಕತೆಗಳೇನಾದರೂ ಇದ್ದರೆ ನಮಗೆ ತಿಳಿಯಪಡಿಸಿ, ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ. ಆಮೇನ್, ಆಮೇನ್, ಆಮೇನ್.